ದ ಮೋಸ್ಟ್ ಹ್ಯಾಂಡ್ಸಮ್ MLA. ಸಕ್ಸಸ್ ಅಂದ್ರೆ ಏನು ಅಂತ ಸಿನಿಮಾ ಸಕ್ಸಸ್ ಲಕ್ ಅನ್ಬೋದು, ಹಾರ್ಡ್ ವರ್ಕ್ ಅನ್ಬೋದು. ಯಾರು ತುಂಬಾ ಇನ್ಸ್ಪೈರ್ ಆಗ್ತಾರೆ ಅಂತ? ಐ ಬಿನ್ ಆಲ್ವೇಸ್ ಇನ್ಸ್ಪೈರ್ಡ್ ಬೈ ಸಿದ್ದರಾಮಯ್ಯ ಸರ್. ಸ್ಟೈಲ್ ಕಾಪಿ ಮಾಡಬೇಕು ಅಂತ ಟ್ರೈ ಮಾಡಿದ್ರೆ ಸರ್? ಅವ್ರು ಮಾತಾಡ್ತಕ್ಕಂಥ ಶೈಲಿ, ಭಾಷಣ, ಅವರು ಲೋ ವಾಲ್ಯೂಮ್ ಹೋಗಿ ಹೈ ಪಿಚ್ ಬಂದು ಅವ್ರ ಕೈ ಹಿಂಗ್ ಜಾಡ್ಸೋದಾಗಿರ್ಲಿ. ಅರಮನೆ ಒನ್ ಆಫ್ ದ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್. ಈ ಮನೇಲಿ ಬರ್ಬೇಕಂದ್ರೆ ಹಣೆ ಬರಬೇಕು. ಸಡನ್ಲಿ ಆರೋಪಗಳು ಬರೋದು ಸಹಜ. ನೀವು ಹೇಗೆ ಫೇಸ್ ಮಾಡ್ತೀರಿ ಅದನ್ನ? ಸಿಚುವೇಶನ್ ಬಂದಾಗ ಫೇಸ್ ಮಾಡ್ಲೇಬೇಕು. ಜ್ವರ ಬಂದಾಗ ಗುಳಿಗೆ ತಗೋಬೇಕು. ಬರ್ತಿರುತ್ತಾ ಕಾಲ್ಸ್ ನೈಟ್ ಅಲ್ಲಿ? ನಿನ್ನೆ ರಾತ್ರಿ 11:00 ಬಂದಿದೆ. ನಾನು ಮೋಸ್ಟ್ ಆಫ್ ದ ಟೈಮ್ ಒನ್ಲಿ ಇಫ್ ಐ ಆಮ್ ನಾಟ್ ಬಿಸಿ ನಾನು ಫೋನ್ ಎತ್ತಲ್ಲ. ರಾತ್ರಿ ಆದ್ರೆ ಮದ್ಯ ವ್ಯಸನ ಮಾಡದೇ ಇರೋದು ಅಂತ. ಅಗಲತ್ ಕುಡಿಬೋದು ಅಂತ ಅರ್ಥ. ಕಷ್ಟಗಳನ್ನು ನೋಡಿದ್ದಿದೆಯಾ ಲೈಫ್ ಅಲ್ಲಿ? ಸ್ಕೂಲ್ ಫೀಸ್ ಟೈಮಿಗೆ ಕಟ್ಟಿಲ್ಲ ಸರ್. ನೆಲದ ಮೇಲೆ ಕೂತ್ಕೊಂಡು ನ್ಯಾಯ ಪಂಚಾಯತಿ ತುಂಬಾ ಚೆನ್ನಾಗಿ ಮಾಡ್ತೀರಿ. ಬಹಳ ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು ಪಂಚಾಯತಿ. ನಾನು 3 ದಿನ ನೆಲದ ಮೇಲೆ ಇದ್ವಿ. ಶಿವಣ್ಣ ಅವ್ರದ್ದು ಆಕ್ಚುಲ್ ಒರಿಜಿನಲ್ ಹೆಸರು ನೀವೊಬ್ಬರೇ ಕರೆಯೋದು. ನಿಮ್ಮ ವೈಫ್ ಕೂಡ ತುಂಬಾ ಒಳ್ಳೆ ಕ್ರಿಟಿಕ್ ಅಂತ ಕೇಳ್ಪಟ್ಟೆ, ಹೌದಾ ಸರ್? 100 ಜನಕ್ಕೆ ನಾನು ಕನ್ವಿನ್ಸ್ ಮಾಡ್ಬೋದು, ನನ್ನ ವೈಫ್ ನ ಕನ್ವಿನ್ಸ್ ಮಾಡೋದು ಕಷ್ಟ. ಅಲ್ವಿದಾ ಅಂದ್ರೆ ಏನ್ ಗೊತ್ತಿರಲಿಲ್ಲ. ನಮ್ಮ ತಂದೆ ಕೇಳ್ತಾ ಇದ್ದೆ, ಡ್ಯಾಡಿ ವಾಟ್ ಯು ಮೀನ್ ಬೈ ಅಲ್ವಿದಾ? ಇಷ್ಟು ಓಲ್ಡ್ ಗ್ಲಾಸ್ ಇನ್ ಹಿಸ್ ಹ್ಯಾಂಡ್, ಇಟ್ ಸೆಡ್ ಅಲ್ವಿದಾ ಮೀನ್ಸ್ ನೆವರ್ ಸೇ ಗುಡ್ ಬೈ. ನರೇಂದ್ರ ಮೋದಿ ಅವರು ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಇವತ್ತು ನನ್ನ ಜೊತೆ ಕೂತ್ಕೊಂಡಿರುವಂಥದ್ದು ದ ಮೋಸ್ಟ್ ಹ್ಯಾಂಡ್ಸಮ್ MLA. ಅದನ್ನ ಅವ್ರು ಎಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಫ್ಯಾಕ್ಟ್. ನನ್ನ ಜೊತೆ ಕೂತಿರುವಂಥದ್ದು ನನ್ ಅದರ್ ದೆನ್ ಚಾಪರಲ್ಲೂ ಹೋಗೋದು ಗೊತ್ತು, ನೆಲದ ಮೇಲೆ ಕೂತ್ಕೊಂಡು ನ್ಯಾಯ ಕೊಡಿಸೋದು ಗೊತ್ತು, ಸಂತೋಷ್ ಲಾಡ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬಾ ಜನ ಹೇಳ್ತಿದ್ರು ತುಂಬಾ ಸ್ಟೈಲಿಶ್ MLA ಅಂತ. ಯಾರು ಸಜೆಸ್ಟ್ ಮಾಡ್ತಾರೆ ಇದೇ ತರದ್ದು ಇರಬೇಕು, ಕಾಸ್ಟ್ಯೂಮ್ ಹೀಗೆ ಇರಬೇಕು, ಸ್ಪೆಕ್ಸ್ ಹೀಗೆ ಹಾಕೋಬೇಕು ಅಂತೆಲ್ಲ? ನೋಡಿ, ಮೊದ್ಲಿಂದ ಸ್ವಲ್ಪ ಬಿಸ್ನೆಸ್ ವರ್ಲ್ಡ್, ಆಮೇಲೆ ಸ್ವಲ್ಪ ಮಟ್ಟಿಗೆ ಫಿಲಿಂ ವರ್ಲ್ಡ್, ಆಮೇಲೆ ಟ್ರಾವೆಲಿಂಗ್ ತುಂಬ ಇರೋದ್ರಿಂದ ಚಿಕ್ಕನದಲ್ಲಿಂದ ನನಗೆ ಡ್ರೆಸ್ಸಿಂಗ್ ಒಂದು ಆಸೆ. ನಂದೇ ಆದಂತ ಒಂದು ಸ್ಟೈಲ್ ಅಥವಾ ನಂದೇ ಆದಂತ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇದೆ. ಸೊ ಥ್ಯಾಂಕ್ ಯು, ನೀವು ನೋಟಿಸ್ ಮಾಡ್ತಾ ಇದ್ರಿ, ಥ್ಯಾಂಕ್ ಯು. ಎಷ್ಟು ಸ್ಟೈಲಿಶ್ ಇದೆ ಗೊತ್ತಿಲ್ಲ, ಬಟ್ ಐ ಲವ್ ಬೇಸಿಕಲಿ ನನಗೆ ಯಾವ್ದು ಕಂಫರ್ಟಬಲ್ ಅನ್ಸೋದು ಅದು ಹಾಕ್ತೀನಿ. ಓಕೆ ಸರ್, ಈ ಸ್ಟೈಲ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಕೂಡ ಫಿಟ್ನೆಸ್ ವಿಚಾರವಾಗಿ ಮಾತಾಡ್ಲೇಬೇಕು. ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ? ಅಲ್ಲ, ಫಿಟ್ನೆಸ್ ಇಟ್ಸ್ ಅ ಲೈಫ್ ಸ್ಟೈಲ್ ಬೇಸಿಕಲಿ. ಫಿಟ್ನೆಸ್ ಕೆನಾಟ್ ಬಿ ಅ ಟಾರ್ಗೆಟ್. ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ನಿಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ, ಇಟ್ ಕೆನಾಟ್ ಬಿ ಅ ಟಾರ್ಗೆಟ್ ಅಟ್ ಆಲ್. ಕರೆಕ್ಟ್. ಬಟ್ ಇದೊಂದು ಲೈಫ್ ಸ್ಟೈಲ್ ಬೇಕು. ದ ವೇ ಯು ಸ್ಲೀಪ್, ದ ವೇ ಯು ಈಟ್, ಏನ್ ತಿಂತಾರ ಅಷ್ಟು ಇಂಪಾರ್ಟೆಂಟ್ ಇದೆ, ಯಾವ ಟೈಮಿಗೆ ಮಲಗ್ತಾರ ಇಂಪಾರ್ಟೆಂಟ್ ಇದೆ. ಬಟ್ ಇನ್ಸ್ಪೈಟ್ ಆಫ್ ಆಲ್ ದಿಸ್, ಟುಡೇ ಎಲ್ಲರೂ ಸ್ಟ್ರೆಸ್ ಇದ್ದಾರೆ. ಇವನ್ ಸ್ಮಾಲ್ ಚೈಲ್ಡ್ ಇಸ್ ಆಲ್ಸೋ ಸ್ಟ್ರೆಸ್ ಟುಡೇ. ಕರೆಕ್ಟ್. ಬಟ್ ಹೆಲ್ತ್ ಕಾನ್ಶಿಯಸ್ ಇರಬೇಕು. ಹ್ಯಾಬಿಟ್ಸ್ ನಾವು ಎಷ್ಟಾಗತ್ತೆ ಅಷ್ಟು ಕಂಟ್ರೋಲ್ ಮಾಡ್ಬೋದು. ರಿಮೈನಿಂಗ್ ಸಮ್ಟೈಮ್ಸ್ ಇವನ್ ದೋ ಯು ಹ್ಯಾವ್ ಗಾಟ್ ಅ ಗುಡ್ ಹ್ಯಾಬಿಟ್, ಸ್ಟಿಲ್ ಯು ಕ್ಯಾನ್ ಹ್ಯಾವ್ ಸಮ್ಟೈಮ್ ಬ್ಯಾಡ್ ಡಿಸೀಸ್ ಬರುತ್ತೆ, ಬ್ಯಾಡ್ ಹೆಲ್ತ್ ಬರುತ್ತೆ. ಬಟ್ ಓವರ್ ಆಲ್ ನಾವು ಅನ್ವಾಂಟೆಡ್ ಥಿಂಗ್ಸ್ನ ಅವಾಯ್ಡ್ ಮಾಡಿ, ಇಫ್ ಯು ಆರ್ ಏಬಲ್ ಟು ಫೋಕಸ್, ಕಾನ್ಸಂಟ್ರೇಟ್, ಐ ಥಿಂಕ್ ಹೆಲ್ತ್ ಇಸ್ ಪ್ರೈಮರ್ಲಿ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಯುವರ್ ಬಾಡಿ ಇಸ್, ಯು ಆರ್ ಓನ್ಲಿ ದ ಪರ್ಸನ್ ಹೂ ಆರ್ ಲಿವಿಂಗ್ ಇನ್ ಯುವರ್ ಬಾಡಿ. ಕರೆಕ್ಟ್. ಸೊ ವಾಟ್ ಯು ಇಂಟೇಕ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಲೈಕ್ ವೈಸ್ ದಿನದಲ್ಲಿ 1 ತಾಸು 2 ತಾಸು ಬಾಡಿ ಮೇಲೆ ಸ್ವಲ್ಪ ಸಮ್ ಸಾರ್ಟ್ ಆಫ್ ಫಿಸಿಕಲ್ ಎಕ್ಸಸೈಸ್, ಸಮ್ ಎಕ್ಸಸೈಸ್ ಆಲ್ವೇಸ್ ಗುಡ್ ಅಂತ. ಓಕೆ ಸರ್, ತಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು ಅಂತ? ಸಕ್ಸಸ್ ಇಸ್ ಅ ಫ್ಲೂಕ್ ಆಕ್ಚುಲಿ. ಸಕ್ಸಸ್ಗೆ ಯಾವುದೋ ಮಾನದಂಡಗಳಿಲ್ಲ. ಯಾಕಂದ್ರೆ ಸಕ್ಸಸ್ ಆದ್ಮೇಲೆ ಅವನು ಬಂದು ಕುಂದಿರಿಸ್ಕೊಂಡು ನಮ್ ಈ ಪ್ರಪಂಚದಲ್ಲಿ ಬಹಳ ಗೌರವ ಕೊಟ್ಟು ಅವನು ಹೇಳಿರ್ತಕ್ಕಂಥದ್ದೇ, ಅವನು ಹಾಕಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದೇ ಒಂದು ಆದರ್ಶ ಅಂತ ಹೇಳಿ ಸಮಾಜ ಒಪ್ತದೆ. ಸಕ್ಸಸ್ ಇಸ್ ವೆರಿ ಮಚ್ ಡಿಫಿಕಲ್ಟ್ ಟು ಡಿಫೈನ್. ವಾಟ್ ಈಸ್ ಸಕ್ಸಸ್ ಅನ್ನೋದೇ ಒಂದು ಬಿಗ್ ಪ್ರಶ್ನೆ. ಕಮರ್ಷಿಯಲ್ ವೈಬಿಲಿಟಿ ಸಕ್ಸಸ್ ಅಥವಾ ಪೊಸಿಷನ್ ಅಲ್ಲಿ ನಾನು ನಂಬಿಕೆನ ಬೆಟರ್ ಇದ್ದೀನಿ ಪೊಸಿಷನ್, ಅದು ಸಕ್ಸಸ್? ಕರೆಕ್ಟ್. ವಾಟ್ ಈಸ್ ಸಕ್ಸಸ್? ಡೆಫಿನೇಷನ್ ಆಫ್ ಸಕ್ಸಸ್ ಟುಡೇ ಮಾಡರ್ನ್ ವರ್ಲ್ಡ್ ಇಸ್ ಮೋರ್ ಆಫ್ ಕಮರ್ಷಿಯಲ್ ವ್ಯಾಲ್ಯೂವೇ. ಅವ್ನ ಹಿನ್ನೆಲೆ ಏನೇ ಇರಲಿ, ಅವನು ಪರಮವೀರ ಚಕ್ರ ಬಂದದ್ದು, ಅವನಿಗೆ ನೋಬೆಲ್ ಪ್ರೈಸ್ ಬಂದಿದೆಯೋ, ಅವನು ಅಧಿಕಾರದ, ಮೇಜರ್ಲಿ ಇಸ್ ಬೇಸಿಕಲಿ ವಾಟ್ ಟುಡೇ ಸಕ್ಸಸ್ ಇಸ್ ಡಿಫೈನ್ಡ್ ಇಸ್ ಪೊಲಿಟಿಕಲ್ ಪವರ್, ಬಿಸ್ನೆಸ್ ಪವರ್ ಆರ್ ಪಾಪ್ಯುಲಾರಿಟಿ. ಸೊ ಆಲ್ ಅಂಡ್ ಆಲ್ ಟುಡೇ I really don't accept that as a success. The success is itself is a fluke. Correct. Even though merit could be one part of it, but always luck plays an important role. Nande example togoli, whether I'm on merit or not, it's always a questionable. Correct. How? But this opportunity I've always used in a any very nice way and hard working ಮಾಡ್ತಾನೆ ಇದೀನಿ. But overall, if you see, yes, the hard working always matters a lot. And if you're working hard, definitely success will touch you. But success is defined in many ways. It's always a debatable. Always a debatable. ನಾನು ಯಾಕೆ ಈ ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ ಸರ್, ಪೊಲಿಟಿಕಲ್ಲಿ ಸಕ್ಸಸ್ ಆಗಿದ್ದೀರಿ, ಸಿನಿಮಾ ಸಕ್ಸಸ್, ಬಿಸ್ನೆಸ್ ಸಕ್ಸಸ್,
ಹೇಗೆ ಅಂತ ಅದ್ರದ್ದು ಸೀಕ್ರೆಟ್ ಏನಾದ್ರು ಇದೆಯಾ? ಸಿನಿಮಾ ಸಕ್ಸಸ್ ಆಗಿಲ್ಲ, ಬಹಳ ದುಡ್ಡು ಕಳ್ಕೊಂಡಿದ್ದೀನಿ. ಪಾಲಿಟಿಕ್ಸ್ ಆಸ್ ಯು ಕ್ಯಾನ್ ಸೇ ಸೊ, 4 ಟೈಮ್ ಗೆದ್ದಿದ್ದೀನಿ, 2 ಬಾರಿ ಮಿನಿಸ್ಟರ್ ಆಗಿದ್ದೀನಿ, ಥ್ಯಾಂಕ್ಸ್ ಟು ದ ಪೀಪಲ್. ಕಲಘಟಗಿ, ಅಳ್ನಾವರ್, ಬಳ್ಳಾರಿ ಜಿಲ್ಲೆ, ಧಾರವಾಡ ಜಿಲ್ಲೆ ಜನ ನನಗೆ ಮತ್ತೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ತಲ್ಸ್ಕೊಟ್ಟಿದ್ದಾರೆ. It's a weird journey, one of the wonderful journey. ನಾನು being in state sports, I represented Tumkur zone as a captain. Gulbarga University nu ನಾನು blue ಆಗಿದ್ದೆ. So cricket sports business was always in me. So ಚಿಕ್ಕಂದಾಗಿಂದ ಈ ತರ ಆಕ್ಟಿವಿಟೀಸ್ ನಲ್ಲಿ ಬಂದು ಇಲ್ಲಿವರೆಗೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಅದು ಯೋಗ ಅನ್ಬೋದು ಅಥವಾ ಲಕ್ ಅನ್ಬೋದು, ಹಾರ್ಡ್ ವರ್ಕ್ ಅನ್ಬೋದು. I'm just thankful to life. Okay. So ಎಲ್ಲ ವಾಕ್ಸ್ ಆಫ್ ಲೈಫ್ ನಲ್ಲಿ ಸ್ವಲ್ಪ ಸಕ್ಸಸ್ ಅನ್ನ ಕಂಡಿದ್ದೇನೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಲೈಫ್. ಇದಕ್ಕೆ ಜಾಸ್ತಿ ಹೇಳಕ್ಕಾಗಲ್ಲ. ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ವಿಚಾರದಲ್ಲಿ ಮಾತಾಡೋದಾದ್ರೆ ಸರ್, ಲೈಕ್ ಫೈನಾನ್ಷಿಯಲಿ ಸ್ಟೇಬಲ್ಡ್ ಫ್ಯಾಮಿಲಿನ ಅಥವಾ ತುಂಬಾ ಲೈಕ್ ಹಿಂದುಳಿದ? We come from a good family. My grandfather was one of the most popular personality, pre-independence and post-independence. ನಮ್ಮ grandfather ನೇಮ್ ಇರತಕ್ಕಂಥದ್ದು ವಿಠಲ್ರಾವ್ ಶಿವರಾಮ್ ಲಾಡ್ ಅಂತ ಹೇಳಿ. We migrated from Indore. Maharaja of senior Devas ಜೊತೆ ಇರ್ತಕ್ಕಂಥವ್ರು. Sondur was a princely ruled state. In 1930s only my grandfather had gone to Australia. So he was a very popular personality. There's a book called Who is Who in India and Pakistan ಅಂತ ಒಂದು ಬುಕ್ ಇದೆ. ಆ ಬುಕ್ ನಲ್ಲಿ ಕೂಡ ನಮ್ಮ ಗ್ರ್ಯಾಂಡ್ ಫಾದರ್ ಹೆಸರು ಇವತ್ತಿಗೂ ಇದೆ. We come from a very renowned and a very wealthy family too. But obviously business and ups and downs irutte. When my childhood was there, we never had a great financial wealth. ಬಹಳ ದೊಡ್ಡ ಪ್ರಮಾಣದಾಗಿರಲಿಲ್ಲ 70s 80s because we went through a very bad phase. But obviously you can say that I am lucky to take birth in such families. ಇಷ್ಟೆಲ್ಲ ಆಪರ್ಚುನಿಟಿ, ಇಷ್ಟೆಲ್ಲ ಈ ಐಶ್ವರ್ಯಂ ಜಿಂದಗಿನ ಕಾಣ್ಲಿಕ್ಕೆ ಈ ಫ್ಯಾಮಿಲಿ ಅಥವಾ ಇಂಥ ಒಂದು ಮನೆತನದ ಹುಟ್ಟು ನಾನು ಕಂಡಿದ್ದೇನೆ. ಬಟ್ ಓವರ್ ಆಲ್ ಲಕ್ಕಿ ಫ್ಯಾಮಿಲಿ ಅಂಡ್ ಲಕ್ಕಿ ವಿ ಆರ್. ಯಾವತ್ತಾದ್ರೂ ಸರ್ ಲೈಕ್ ಕಷ್ಟಗಳನ್ನು ನೋಡಿದ್ದಿದೆಯಾ ಲೈಫಲ್ಲಿ? ಆತರ ನೋಡಿದೀನಿ. ಸಮ್ ಟೈಮ್ಸ್ ನಾನು ಕೂಡ ಸ್ಕೂಲ್ ಫೀಸ್ ಟೈಮಿಗೆ ಕಟ್ಟಿಲ್ಲ, ಟ್ಯೂಷನ್ ಫೀಸು ಟೈಮಿಗೆ ಕಟ್ಟಿಲ್ಲ. ಅರ್ಲಿ ಡೇಸ್ ಇದೆಲ್ಲ ಕಾಮನ್ ಇದೆ. ಎವ್ರಿ ಫ್ಯಾಮಿಲಿ ಗೋಸ್ ಟು ದಿಸ್ ಪ್ರಾಬ್ಲಮ್. ಸೊ ಐ ಥಿಂಕ್ ಪೀಪಲ್ ಏನ್ ಮಾಡ್ತಾರೆ, ಯಾರು ಸಕ್ಸಸ್ ಆಗ್ತಾರೆ ಅವ್ರದ್ದು ಒಂದು ಸ್ಟೋರಿ ತೋರಿಸ್ಬಿಟ್ಟು ಬಹಳ ಅಗಾಧವಾದಂತ ದುಃಖ ಏನೋ ಕಂಡಿರ್ತಕ್ಕಂಥದ್ದಲ್ಲ. ಇಟ್ಸ್ ವೆರಿ ನಾರ್ಮಲ್. ಐ ಥಿಂಕ್ ದ ಥಿಂಗ್ಸ್ ಹ್ಯಾಸ್ ಟು ಚೇಂಜ್. ಯಾರೊಬ್ಬ ಸಕ್ಸಸ್ಫುಲ್ ಪರ್ಸನ್ ಹಿಂದೆ ಒಂದು ಸ್ಟೋರಿ ಇದ್ದೇ ಇರ್ತದೆ. ಆ ಸ್ಯಾಡ್ ಸ್ಟೋರಿನ ತೋರಿಸಿ ಪೀಪಲ್ ಹೂ ಹ್ಯಾವ್ ಫೇಲ್ಡ್ ಮೆನಿ ಟೈಮ್ಸ್, ದೇ ಹ್ಯಾವ್ ಗಾಟ್ ಅ ಬೆಟರ್ ಸ್ಟೋರಿ ಟು ಬಿ ಹರ್ಡ್. ಬಟ್ ನೋಬಡಿ ವಾಂಟ್ಸ್ ಟು ಲಿಸನ್ ಟು ದ ಸ್ಟೋರಿ. ಯಾವಾಗಲೂ ಫಸ್ಟ್ ಬಂದವನಿಗೆ ಸ್ಟೋರಿ ಇರುತ್ತೆ, ಸೆಕೆಂಡ್ ಬಂದವನಿಗೆ ಸ್ಟೋರಿ ಇರೋದಿಲ್ಲ. ಸೆಕೆಂಡ್ ಬಂದವನು ಫಸ್ಟ್ ಕಿನ್ನ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿರ್ತಾನೆ. ಬಟ್ ದ ವರ್ಲ್ಡ್ ರೆಕಗ್ನೈಸ್ ಓನ್ಲಿ ದ ಸಕ್ಸಸ್ ಮ್ಯಾಟರ್ಸ್. ಬಟ್ ಎನಿವೇ ಸ್ವಲ್ಪ ಜಾಸ್ತಿ ಫಿಲಾಸಫಿ ಮಾತಾಡ್ಬಿಡ್ತೀನಿ ಸೈದರ, ನೀವು ತಪ್ಪಿಕೊಳ್ಳಬೇಡಿ. ಬಟ್ ಎನಿವೇ ದಿಸ್ ಇಸ್ ಎವರ್ ಎಂಡಿಂಗ್ ಡಿಬೇಟ್. ಕರೆಕ್ಟ್ ಸರ್. ಎಜುಕೇಶನ್ ಮತ್ತು ಹೆಲ್ತ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತೀರಿ. ನಿಮ್ದು ಇನ್ಫ್ಯಾಕ್ಟ್ ಫೌಂಡೇಶನ್ಗಳು ಕೂಡ ಅದೇ ವಿಚಾರದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾಕೆ ಅಷ್ಟೊಂದು ಕಾಳಜಿ? ಅಂದ್ರೆ ನೀವು ಪಟ್ಟಂತಹ ಶ್ರಮ ಅಥವಾ ನೀವು ನೋಡಿದಂತಹ ದಿನಗಳು ಮಕ್ಕಳು ನೋಡಬಾರ್ದು ಅನ್ನುವಂಥ ಕಾಳಜಿನ ಹೇಗೆ ಅಂತ? ಕಾನ್ಸೆಪ್ಟ್ ಈಸ್ ಇಫ್ ಗಾಡ್ ಹ್ಯಾಸ್ ಗಿವನ್ ಯು ಟ್ರೈ ಟು ಬಿ ವಿಲ್ಲಿಂಗ್ ಹೆಲ್ಪಿಂಗ್ ಹ್ಯಾಂಡ್ ಅಷ್ಟೇ. ಸೊ ಎಜುಕೇಶನ್ಗೆ ಬಹಳಷ್ಟು ಬಡ ಮಕ್ಕಳು ಯಾವಾಗಲೇ ನಮ್ಮ ಹತ್ರ ಬಂದ್ರೆ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡ್ತಾನೆ ಇದೀವಿ. ಇವಾಗಲ್ಲ, ಪರ್ಹ್ಯಾಪ್ಸ್ ಮೈ ಅರ್ಲಿ ಲೈಫ್ ಡೇಸ್ ವೆನ್ ಐ ವಾಸ್ ಇವನ್ ಇನ್ ಸ್ಕೂಲ್ಸ್ ಆಲ್ಸೋ, ಆಗಿನ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಶಿಪ್ ನಲ್ಲಿ ಕೂಡ ಯಾರಿಗಾನ ಸ್ವಲ್ಪ ಸಹಾಯ ಮಾಡ್ಬೇಕಾಗಿದ್ರೆ ಅವ್ರು ಅವಾಗಲಿಂದ ಸ್ಟಾರ್ಟ್ ಆಗಿರೋದು. ಸಾವಿರಾರು ಮಕ್ಕಳಿಗೆ ಓದಿಸಿದ್ದೇನೆ, ಸಾವಿರಾರು ಮಕ್ಕಳಿಗೆ ಸಹಾಯ ಮಾಡಿದ್ದೇನೆ. ಸೊ ದಿಸ್ ಕೀಪ್ಸ್ ಆನ್ ಗೋಯಿಂಗ್. ಸೊ ಈ ತರದ್ದು ಎಲ್ಲಿವರೆಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಅಲ್ಲಿವರೆಗೆ ಮಾಡ್ತಾನೆ ಇರ್ತೇನೆ. ಬಟ್ ಬಹಳ ಖುಷಿ ಬರುತ್ತೆ, ಯಾಕಂದ್ರೆ ಯಾವ್ದೋ ಒಂದು ನೀಡಿ ಜನಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಿದಾಗ ನಮಗೂ ಸ್ವಲ್ಪ ತೃಪ್ತಿ ಇದೆ, ಖಂಡಿತವಾಗಿ ತೃಪ್ತಿ ಇದೆ. ಸೊ ಫೌಂಡೇಶನ್ ವತಿಯಿಂದ ಮೊನ್ನೆ ರೀಸೆಂಟ್ ಆಗಿ ಕೋವಿಡ್ ಬಂದ ಸಂದರ್ಭದಲ್ಲಿ ನಾವು ಕೇಸ್ ಆನ್ಲೈನ್ ಮಾಡಿದ್ವಿ. 1,30,30,000 ಮಕ್ಕಳು ಆನ್ಲೈನ್ ಬಂದ್ಬಿಟ್ಟು ಈ ಒಂದು ನಾವು ಕೊಟ್ಟಿರ್ತಕ್ಕಂಥ ಕೋರ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪರ್ಸನಲ್ ಹೆಲ್ಪ್ ಆಗಿರ್ಬೋದು, ಬಸ್ ಪಾಸ್ ಆಗಿರ್ಬೋದು, ಮಾಸ್ ಮ್ಯಾರೇಜ್ ಆಗಿರ್ಬೋದು, ಐ ಆಪರೇಷನ್ಸ್ ಗಳಾಗಿರ್ಬೋದು, ಹಾರ್ಟ್ ಆಪರೇಷನ್ಸ್ ಆಗಿರ್ಬೋದು, ಬೋರ್ವೆಲ್ಗಳಾಗಿರ್ಬೋದು, ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಕ್ಲಿನಿಕ್ ಆನ್ ವೀಲ್ಸ್, ಡಾಕ್ಟರ್ಸ್ಗಳು ಹಳ್ಳಿಗಳಿಗೆ ಕಳಿಸ್ತಕ್ಕಂಥ ಆಗಿರ್ಬೋದು. ಇವತ್ತುವರೆಗೆ ಸುಮಾರು ಒಂದು 4 ಲಕ್ಷ ಪೇಷಂಟ್ಸ್ ಗಳಿಗೆ, ಅಂದ್ರೆ ನಾವು ಹಳ್ಳಿಗಳಲ್ಲಿ ಹೋಗಿ ನಾವೇ ಸ್ವತಃ ನಮ್ಮ ಡಾಕ್ಟರ್ ಮುಖಾಂತರ ಕ್ಲಿನಿಕ್ ಆನ್ ವೀಲ್ಸ್ ಅಂತ ಒಂದು 4 ಆಂಬ್ಯುಲೆನ್ಸ್ ಗಳನ್ನ ಮಾಡಿದೀವಿ. ಒಂದು ಆಂಬ್ಯುಲೆನ್ಸ್ ದಿನಕ್ಕೆ ಕನಿಷ್ಠ ಒಂದು 200 ಜನಕ್ಕೆ ನೋಡುತ್ತೆ. ಸೊ ದಿನಕ್ಕೆ 800 ಜನಕ್ಕೆ ಅಡ್ರೆಸ್ ಮಾಡ್ತೀವಿ. ತಿಂಗಳಿಗೆ ಒಂದು ಸುಮಾರು 20,000 ಜನಕ್ಕೆ ಫ್ರೀ ಮೆಡಿಸನ್, ಫ್ರೀ ಮೆಡಿಕೇರ್ ಕೊಡ್ತೀವಿ. ಸೊ ಮನೆಗೆ ಹೋಗಿ ನಮ್ಮ ಡಾಕ್ಟರ್ಸ್ ಚೆಕ್ ಮಾಡ್ತಾರೆ. ಈ ಕಳೆದ 3 ವರ್ಷದಿಂದ ನಡೀತಾ ಇದೆ, 2.5 ವರ್ಷ ಆಗಿದೆ. ಇವತ್ತು ಸುಮಾರು ಮೋರ್ ದನ್ 4 lakh ಪೀಪಲ್ ನಾವು ಚೆಕ್ ಮಾಡಿದ್ವಿ. ಸರ್, ಯಾಕೆ ಇಷ್ಟೆಲ್ಲ ಕಾಳಜಿ ಅಂತ? ಏನು ಬೇಸಿಕಲಿ ಐ ಡೋಂಟ್ ನೋ, ಈ ತರ ಮಾಡಿದ್ರೆ ನಮಗೆ ಖುಷಿ ತರುತ್ತೆ. ಇದ್ರಾಗ ಏನು ಗಾಡ್ ಹ್ಯಾಸ್ ಗಿವನ್ ಮಿ ಸಮಥಿಂಗ್ ಅಂತ ಹೇಳ್ತೀವಲ್ಲ, ಸೊ ಅದು ಎಕ್ಸ್ಟ್ರಾ ಇಸ್ ದೇರ್. ಪರ್ಹ್ಯಾಪ್ಸ್
ನನ್ಕಿನ ಬಹಳ ಜನ ಬೆಟರ್ ಮಾಡ್ತಾ ಇದಾರೆ. ಇಟ್ಸ್ ನಾಟ್ ಐ ಆಮ್ ದ ಓನ್ಲಿ ಪರ್ಸನ್. ಹೌದು, ಎಲ್ಲೋ ಒಂದ್ ಜಾಗದಲ್ಲಿ ಐ ಫೈಂಡ್ ಎಸ್ ಅ ಕಂಟೆಂಟ್ನೆಸ್, ಖುಷಿ ಅನ್ಸುತ್ತೆ, ಅದಕ್ಕೆ ಮಾಡ್ತೀವಿ. ಓಕೆ ಸರ್, ನೀವು ಯಾವತ್ತೂ ಕೂಡ ಪೆನ್ನು ಪೇಪರ್ ಹಿಡ್ಕೊಂಡು ಲೆಕ್ಕಾಚಾರ ಮಾಡಿ ಅಧಿಕಾರಿಗಳನ್ನು ಕ್ಲಾಸ್ ತಗೊಂಡಿದ್ದಿಲ್ಲ. ಒಂದ್ ವೇಳೆ ಲೆಕ್ಕಾಚಾರ ಕೇಳಿದ್ರೆ ಅಧಿಕಾರಿಗಳೆಲ್ಲ ಕಕ್ಕಾಬಿಕ್ಕಿ ಆಗ್ಬಿಡ್ತಾರಲ್ಲ, ಯಾಕೆ ಅಂತ? ಬೇಸಿಕ್ ಟೈಮ್ಸ್ ಹೆದರ್ತಾರೆ, ಹಂಗೇನಲ್ಲ. ಟೈಮ್ಸ್ ಸಡನ್ ಆಗಿ ಹೋದಾಗ ಹೆದರ್ತಾರೆ. ಬಟ್ ಕೆಲವು ಇಗ್ನೋರೆನ್ಸ್ ಇಸ್ ದ ಕೀ ಫ್ಯಾಕ್ಟರ್ ಅನ್ಸುತ್ತೆ. ಕೆಲವರು ಬಹಳಷ್ಟು ಆಫೀಸರ್ಸ್ ಕರ್ನಾಟಕದಲ್ಲಿ ಏನೋ ಬಿಲೀವ್ ಮೀ ದೇ ಡು ಲಾಟ್ ಆಫ್ ವರ್ಕ್. ಇಟ್ಸ್ ನಾಟ್ ದಟ್ ಮಾಡಲ್ಲ ಅಂತಲ್ಲ. ಅದೇನಾಗಿರ್ತದೆ, ಓವರ್ ಆಲ್ ಮೀಟಿಂಗ್ ನಾಗೆ ಒಂದು 5% ಪೀಪಲ್ ಈ ರೀತಿಯಾಗಿ ಏನೋ ನಾಟ್ ಫೋಕಸ್ಡ್ ಇರ್ತಾರೆ ಅಥವಾ ಲೇಜಿ ಇರ್ತಾರೆ. ಅಂಡ್ ಐ ಫೀಲ್ ಏನೋ ಸಮ್ವೇರ್ ಥ್ರೂ ಯುವರ್ ಮಾಧ್ಯಮದಲ್ಲಿ ಕೂಡ ಈ somewhere even government officers require a lot of motivation ಅನ್ಸುತ್ತೆ. ಬಿಕಾಸ್ ದೇ ಗಾಟ್ ಸೋ ಮೊನೋಟೋನಸ್ ಆಗ್ಬಿಟ್ಟಿದೆ ಅವ್ರ ಲೈಫಲ್ಲಿ ಕೂಡ ಎಲ್ಲ ಒಂದು ಮೋಟಿವೇಶನ್ ಬೇಕು. ಸೊ ಐ ಡೋಂಟ್ ನೋ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಎಲ್ಲೋ ಒಂದು ಜಾಗದಲ್ಲಿ ಆ ಮೋಟಿವೇಶನ್ಸ್ ಅವ್ರಿಗೆ ಬೇಕು ಅನ್ನೋದು ನನ್ನ ಅಭಿಪ್ರಾಯ. somewhere I feel they also require motivations. ಬಟ್ ಆಗತ್ತೆ, ಈ ತರ ಸಾರ್ವಜನಿಕ ಜೀವನದಲ್ಲಿ ನೀವು ಬಹಳಷ್ಟು ಪಬ್ಲಿಕ್ ಮೀಟಿಂಗ್ಸ್ಗಳು ಮಾಡಿದಾಗ ಅಥವಾ ಸಡನ್ ಮೀಟಿಂಗ್ಗಳು ಮಾಡಿದಾಗ, ಸಡನ್ ಇನ್ಸ್ಪೆಕ್ಷನ್ ಮಾಡಿದಾಗ ಬೇವ್ ಜವಾಬ್ದಾರಿ ಇರತಕ್ಕಂಥ ಕೆಲವು ಆಫೀಸರ್ಸ್ಗಳಿದ್ದಾರೆ. ಕೆಲವು ಟೈಮ್ ನಾವು ಮಾತನಾಡ್ತೀವಿ, ಕೆಲವು ಸಂದರ್ಭದಲ್ಲಿ ತಪ್ಪು ಮಾತನಾಡ್ತೀವಿ. ಸೊ ತಮ್ಮ ಮುಖಾಂತರ ಕ್ಷಮೆನೂ ಇರಲಿ, ಯಾಕಂದ್ರೆ ವಿ ಡೋಂಟ್ ಡೂ ಇಟ್ ಫಾರ್ ಅ ಸೇಕ್ ಆಫ್ ಡೂಯಿಂಗ್ ಇಟ್, ಬಿಕಾಸ್ ಆಫ್ ಆಂಗರ್ ನಲ್ಲಿ ಆಗಿರುತ್ತೆ. ಇಟ್ಸ್ ನಾಟ್ ಟು ಶೋ ಆಫ್ ದಟ್ ವಿ ಆರ್ ಪವರ್ಫುಲ್. ಇಟ್ಸ್ ರಿಯಲಿ, ಐ ಡೋಂಟ್ ಬಿಲೀವ್ ಇನ್ ಶೋಯಿಂಗ್ ದಟ್ ಐ ಆಮ್ ಟೂ ಪವರ್ಫುಲ್. ಸೊ ಯಾವತ್ತಾದ್ರೂ ಹರ್ಟ್ ಆಗಿದೆಯಾ ಸರ್, ಯಾರಿಗಾದ್ರೂ ಬೈದು ಮತ್ತೆ ಮನೆಗೆ ಬಂದು? ತುಂಬಾ ಆಗಿದೆ. ಯಾರಿಗಾನ ಆತರ ಬೈದು ಬಿಟ್ರೆ ನಾನು ಅವನಿಗೆ ಹೋಗಿ ವಾಪಸ್ ಫೋನ್ ಮಾಡಿ ಕ್ಷಮೆ ಕೇಳೋವರೆಗೆ ನನಗೂ ಮನಸ್ಸು ಒಪ್ಪೋದಿಲ್ಲ. ಇಟ್ ಹ್ಯಾಪನ್ಸ್ ಫ್ರೆಂಡ್ಶಿಪ್ ನಾಗ ಆಗಿರ್ಬೋದು. ಕೆಲವು ಯಾರಿಗೋ ಬೈದ್ ಬಿಟ್ಟಿರ್ತೀವಿ, ಫೋನಲ್ಲೇ ಬೈದಿರ್ತೀವಿ. then again I see to that I make up with saying them sorry. So for me ಅದು ಮನಸ್ಸು ಬೇಜಾರಾಗಿದೆ ಅಂತ ನನಗೆ ಇಂಟೆನ್ಷನಲಿ ನನಗೆ ಗೊತ್ತಾಯ್ತು, ನಾನು ಏನೋ ಹರ್ಟ್ ಮಾಡಿದೆ ಅಂದ್ರೆ ಐ ವುಡ್ ಫಸ್ಟ್ ಪರ್ಸನ್ ಟು ಸೇ ಸಾರಿ. ಸರ್, ತುಂಬಾ ಜನ ಪೊಲಿಟಿಷಿಯನ್ಸ್ಗೆ ಒಂದ್ ಕಡೆ ಒಳ್ಳೆಯವರು ಇದ್ರೆ ಮತ್ತೊಂದ್ ಕಡೆ ಕೆಟ್ಟವ್ರು ಇದ್ದೇ ಇರ್ತಾರೆ, ಅಥವಾ ಅವ್ರನ್ನ ಕೆಡಕು ಬಯಸುವಂತವ್ರು ಇರ್ತಾರೆ. ಬಟ್ ನೀವು ಹಾಗಿಲ್ಲ, ಎಲ್ಲರ ಜೊತೆ ಚೆನ್ನಾಗಿದ್ದೀರಿ, ಎಲ್ಲರ ಜೊತೆ ಒಳ್ಳೆ ಬಾಂಡಿಂಗ್ ಇದೆ. ಸೊ ಹೌ ಯು ಮೇಂಟೈನ್ ದಟ್ ಅಂತ? It's a philosophy of life, you know. If you can't love people the way they are, it's so difficult to live. ಈಗ ನಾನು ಅದೇ ಹೇಳೋದು, ಪೊಲಿಟಿಕಲ್ ಡಿಫರೆನ್ಸಸ್ ಇದ್ರೆ ಪರ್ಸನಲ್ ಡಿಫರೆನ್ಸಸ್ ಇರಬಾರ್ದು. ಪೊಲಿಟಿಕಲ್ ಡಿಫರೆನ್ಸಸ್ ನಲ್ಲಿ ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು, ಬಟ್ ನೀವು ಅದನ್ನ ಹೋಗಿ ಪ್ರೈವೇಟ್ ಆಗಿ ಪರ್ಸನಲ್ ಆಗಿ ಮಾತನಾಡ್ತಕ್ಕಂಥದ್ದು ಇತ್ತೀಚಿನ ಜನ್ಮಾನಗಳು ನಾವು ನೋಡ್ತಾ ಇದೀವಿ. ದಿ ಗ್ರೇಟೆಸ್ಟ್ ದಿ ರೈವಲ್ರಿ ಬಿಟ್ವೀನ್ ನೆಹರು ಸಾಹೇಬ್ರಿಗೆ ಆಮೇಲೆ ವಾಜಪೇಯಿ ಅವ್ರಿಗೆ ನೋಡಿದಾಗ, ವಾಜಪೇಯಿ ಅವರು ಪಾರ್ಲಿಮೆಂಟ್ ನಲ್ಲಿ ಎಷ್ಟೇ ಹಾರ್ಷವಾಗಿ ಮಾತನಾಡಿದ್ರು ಕೂಡ ನೆಹರು ಅವ್ರನ್ನ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿರ್ತಕ್ಕಂಥದ್ದು. ಅಥವಾ ನಮ್ಮ ಈ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ಫ್ರಮ್ ಹೆಗಡೆ ಪೀರಿಯಡ್ ಆಗಿರ್ಬೋದು, JH ಪಟೇಲ್ ಪೀರಿಯಡ್ ಆಗಿರ್ಬೋದು, ಗುಂಡ್ರಾವ್ ಆ ದಿನಗಳು ಇರ್ತಕ್ಕಂಥ ಒಂದು ಸ್ಪೋರ್ಟಿವ್ನೆಸ್ ಬೇಕು, ಐ ಥಿಂಕ್. ಆಮೇಲೆ ಇದ್ರಲ್ಲಿ ಮಾಧ್ಯಮದ ಪಾತ್ರ ಕೂಡ ಬಹಳ ಇದೆ. ಐ ಥಿಂಕ್ ಯಾರು ಬಹಳ ಪರ್ಸನಲ್ ಆಗಿ ಈ ರೀತಿ ಮಾತಾಡ್ತಾರೆ ಅವ್ರನ್ನ ಅದನ್ನ ಪ್ರಮೋಟ್ ಮಾಡ್ಲಾರಂಗ ಇರ್ತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಒಳ್ಳೇದು. ಹೋಗೋದು ಪ್ರೈವೇಟ್ ಆಗಿ ಮಾತಾಡೋದು, ಆಮೇಲೆ ಅವ್ರನ್ನ ಪ್ರಶ್ನೆ ಕೇಳೋದು, ಇವ್ರನ್ನ ಬಯಸೋದು, ದಟ್ಸ್ ನಾಟ್ ರಿಯಲಿ ರಿಕ್ವೈರ್ಡ್. ಇಟ್ಸ್ ಆಲ್ ವಿ ಆರ್ ಇನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಆಗಿದ್ದೀವಿ. ಯಾರ ಬಗ್ಗೆ ಯಾಕೆ ಬೈಯೋದು, ಸಿಂಗ್ಲರ್ ಆಗಿ ಬೈಯೋದು ಅಥವಾ ಹೊಲಸಾಗಿ ಮಾತನಾಡೋದು, ಸಮ್ ಐ ಡೋಂಟ್ ಫೀಲ್ that attitude is correct. So I always maintain ನನ್ನ ಬಗ್ಗೆ ಯಾರೇನೋ ಮಾತನಾಡ್ತಾರೆ, ಎಷ್ಟೋ ಸಂದರ್ಭದಲ್ಲಿ ಸಿಂಗ್ಲರ್ಗೂ ಮಾತಾಡಬಹುದು, ಕೆಟ್ಟದಾಗೂ ಮಾತನಾಡ್ತಾರೆ ಫಾರ್ ಪೊಲಿಟಿಕಲ್ ಗೇನ್ಸ್. But I respect them, what we can do. I can only say it's their life, their attitude. But as long as I am there in political set or in this public life nellevarigu ellarnu ಗೌರವಿಸತಕ್ಕಂಥದ್ದು, that's what we are, right? So as a leader, as a political person, correct, I feel we should respect everybody. ವೆಲ್ ಸರ್, ತುಂಬಾ ರಾಜಕಾರಣಿಗಳನ್ನು ಓದ್ಕೊಂಡಿರ್ತೀರಿ ಅಥವಾ ತುಂಬಾ ಹತ್ತಿರದಿಂದ ನೋಡಿರ್ತೀರಿ, ಯಾರು ತುಂಬಾ ಇನ್ಸ್ಪೈರ್ ಆಗ್ತಾರೆ ಅಂತ? Well, at the most I've been always inspired by ಸಿದ್ದರಾಮಯ್ಯ ಸಾಹೇಬ್ರು. ಯಾಕಂದ್ರೆ ನಾವು ಬಹಳ ಹತ್ತಿರ ನೋಡಿದೀವಿ. ನಾನು ಬಹಳ ಸಣ್ಣ ವಯಸ್ಸಿನಿಂದ ನಾನು ಮೊದಲನೇ B.Pharm ಕೊಟ್ಟಿದ್ದೆ ಅವರು. ನಾನು MP ಪ್ರಕಾಶ್ ಸಾಹೇಬ್ರ ಹಿಂಬಾಲಕನಾಗಿ, ದಿವಂಗತ MP ಪ್ರಕಾಶ್ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ರು, ಅವ್ರ ಮುಖಾಂತರ ನನಗೆ ಸಿದ್ದರಾಮಯ್ಯ ಸಾಹೇಬ್ರ ಪರಿಚಯ ಆಗಿರ್ತಕ್ಕಂಥದ್ದು. ಸೊ ಇಬ್ರು ನನ್ನ ಬಾಲ್ಯ ಜೀವನದಲ್ಲಿ ಐ ಹ್ಯಾಡ್ ಗ್ರೇಟ್ ಇನ್ಫ್ಲುಯೆನ್ಸ್. ಆಮೇಲೆ ನನಗೆ ಮೊದಲನೇ JDS ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಇದರಿಂದ, ಅಲ್ಲಿಂದನೇ ನನ್ನ ರಾಜಕೀಯ ಜೀವನ ಅವ್ರ ಮುಖಾಂತರ ಇಲ್ಲಿವರೆಗೆ ಬೆಳೆದು ಐ ಹ್ಯಾವ್ ಗಾಟ್ ಅ ಗ್ರೇಟ್ ಇನ್ಫ್ಲುಯೆನ್ಸ್. ಅವ್ರದ್ದು ಗ್ರೇಟ್ ಇನ್ಫ್ಲುಯೆನ್ಸ್ ಇದೆ, ದ ವೇ ಹಿ ಸ್ಪೀಕ್ಸ್. ಒಂದು ತಾವು ನೋಡಿ, ಸಿದ್ದರಾಮಯ್ಯ ಸಾಹೇಬ್ರು ಮೈ ಗ್ರೇಟೆಸ್ಟ್ ಅಬ್ಸರ್ವೇಷನ್ ವಾಟ್ ಐ ಹ್ಯಾವ್ ಡನ್, ಓರೇಟರಿ ಸ್ಕಿಲ್ಸ್ ಜೊತೆಗೆ ಅವ್ರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪರ್ಹ್ಯಾಪ್ಸ್ ಈಸ್ ದ ಓನ್ಲಿ ಲೀಡರ್ ವೆನ್ ಈಸ್ ಅಡ್ರೆಸ್ಸಿಂಗ್, ಎಷ್ಟೇ ಲ್ಯಾಕ್ಸ್ ಆಫ್ ಜನ ಇರಲಿ, ವೆನ್ ಈಸ್ ಅಡ್ರೆಸ್ಸಿಂಗ್ ಈ ಯೂಸಸ್ 180 degrees ಆಫ್ ದ ಸ್ಟೇಜ್. ಅವ್ರ ಸ್ಟೇಜ್ ನಲ್ಲಿ ಮಾತನಾಡಕ್ಕೆ ನೇರ ಮಾತಾಡಲ್ಲ ಅವರು, ಕರೆಕ್ಟ್, ಪೂರಾ ಲೆಫ್ಟ್ ರೈಟ್. ಮತ್ಲಬ್ even now I love to copy him, and there are so many things we have learned from him. Our memory power ಆಗಿರಬಹುದು, he doesn't, his all life I have heard him. A number ಇದೆಯಲ್ಲ, I don't know what sort of a memory power he has got, God knows. Even at this age,
the amount of number game it is there in his mind, Correct. memory power, ಆಮೇಲೆ the way he has lived simplicity, is simple, a core leader, having great ethical values, a true Gandhian, having a great ideology, a secular mind. Siddaramaiah is greatest influence ನಾನಲ್ಲ, ಲಕ್ಷಾಂತರ ಜನರ ಮೇಲೆ I feel ಪ್ರಭಾವ ಬೀರಿದ್ದಾರೆ. He is one of the most popular and adored personality. For me is like more than a godfather, and I always have an emotional connect. ರಾಕೇಶ್ ನಾವು ಮೊದಲು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರಾಕೇಶಿಗೆ ಹೇಳ್ತಿದ್ದೆ, ನೀನು ಯು ಆರ್ ಓನ್ಲಿ ಏನೋ ಬಯೋಲಾಜಿಕಲ್ ಸನ್ ಅಪ್ಪ, ನನಗೊಂಥರ ಎಮೋಷನಲ್ ಸನ್ ಅಂತ ಹೇಳ್ತಾ ಇದ್ದೆ ತಮಾಷೆಗೆ. ಸೊ ದಟ್ ಇಸ್ ಹೌ ಐ ಹ್ಯಾವ್ ಬಿನ್ ಕನೆಕ್ಟೆಡ್ ಟು ಹಿಮ್. ನಾನೀಗ ಅವ್ರು ಸ್ವಲ್ಪ ಅಂದ್ರೆ ಯಾವಾಗ್ಲೂ ದಟ್ ಲೈಕ್ ಫಾದರ್ ಅಂಡ್ ಸನ್ ರಿಲೇಷನ್, ಆ ಪ್ರೀತಿ ಅದೇ ರೀತಿ ನಾನು ಯಾವಾಗ್ಲೂ ಅವ್ರನ್ನ ಕಂಡಿದ್ದೀನಿ. So he has got a greatest influence on me. He has got a greatest influence. Amazing. ಯಾವತ್ತಾದ್ರೂ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ವಿಚಾರದಲ್ಲಿ ಅವ್ರ ಹತ್ರ ಗೈಡೆನ್ಸ್ ತಗೊಂಡು ಅಥವಾ ಆ ಬರ್ಡನ್ ಇಂದ ಆಚೆ ಬಂದಿದ್ದೀಯಾ? ಇಲ್ಲ, ವೆನೆವರ್ ಐ ವಾಸ್ ಡೌನ್, ಆಕ್ಚುಲಿ ನಾನು ಬಹಳಷ್ಟು ಇನ್ಸಿಡೆಂಟ್ಸ್ ಹೇಳಿದೆ. ಬಟ್ ಒನ್ ಇನ್ಸಿಡೆಂಟ್ ಆಫ್ ಹ್ಯಾಂಡ್ ಅಂತಂದ್ರೆ, ನಾನು ಮೊದಲನೇ ಬಾರಿ ಸಾಹೇಬ್ರ ಮುಖ್ಯಮಂತ್ರಿ ಆದಾಗ 2013ನೇ ಇಸ್ವಿಯಲ್ಲಿ ನನಗೆ ಒತ್ತಡದಲ್ಲಿ ನಾನು ರಾಜೀನಾಮೆ ಕೊಡಬೇಕಾಗಿತ್ತು. ವೆನೆವರ್ ಐ ವಾಸ್ ಡೌನ್, ವೆನೆವರ್ ಐ ಹ್ಯಾವ್ ಗಾನ್ ಅಂಡ್ ಮೆಟ್ ಹಿಮ್, ಹಿ ಆಲ್ವೇಸ್ ಗಿವನ್ ಮಿ ಅ ಸಪೋರ್ಟ್. ಅವ್ರ ಎನ್ಕರೇಜ್ಮೆಂಟ್ ತುಂಬಾನೇ ಇದೆ. ದೇರ್ ಇಸ್ ಎವ್ರಿ, ಇಫ್ ಆಲ್ ಹ್ಯಾವ್ ಟು ರೇಟ್ ಮೈ ಪೊಲಿಟಿಕಲ್ ಲೈಫ್ ನಲ್ಲಿ, ನಾನು ಯಾವುದೇ ಪೇಜ್ ಬರೆದ್ರೆ ಸಿದ್ದರಾಮಯ್ಯ ಸಾಹೇಬರು ಎವ್ರಿ ಪೇಜ್ ನಲ್ಲಿ ಇದೇ ಇರ್ತಾರೆ. ಸರ್, ಅರಮನೆ ಇದು ತುಂಬಾ ಜನರಿಗೆ ಕನಸಿನ ಮನೆ ಸರ್, ವಿಧಾನಸೌಧ. ಇಟ್ಸ್ ಸೋ ಡಿಫಿಕಲ್ಟ್ ಟು ಕಮ್ ಇಂಟು ದಿಸ್ ಪ್ಲೇಸ್. ಐ ಆಮ್ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಯಾಕಂದ್ರೆ ಈ ಮನೆಯಲ್ಲಿ ಬರ್ಬೇಕಂದ್ರೆ ಹಣೆ ಬರಬೇಕು. ಹೌದು. ಎನಿವೆ, ಥ್ರೂ ಯು ಇಟ್ಸ್ ವಂಡರ್ಫುಲ್. ಅಗೇನ್ ನೈಟ್ ಈ ರೀತಿಯ ಒಂದು ಶೂಟಿಂಗ್ ನಡೀತಾ ಇದೆ, ನೀವು ವಿಧಾನಸೌಧ ತೋರಿಸ್ತಾ ಇದ್ದೀರಿ. ದಿಸ್ ಇಸ್ ಅಮೇಜಿಂಗ್ ಪ್ಲೇಸ್. ಫಸ್ಟ್ ಟೈಮ್ ಯಾವಾಗ ಬಂದಿದ್ರಿ ಸರ್ ವಿಧಾನಸೌಧಕ್ಕೆ? 2004. ಅಲ್ಲ, ನಾನು MLA ಆಗಿ ಬಂದಿರೋದು. ಹೌದು, ಬಿಫೋರ್ MLA ಬಂದಿಲ್ಲ, ಹೊರಗಡೆನೆ ಬಂದಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಹೊರಗಡೆ ಬೇರೆ ಕಡೆ ಆಫೀಸಿಗೆ ಹೋಗಿರುವಾಗ MP ಪ್ರಕಾಶ್ ಸಾಹೇಬ್ರ ಜೊತೆ ಬಂದಿರೋದು ಹೊರಗಡೆನೆ, ಬಟ್ ಒಳಗಡೆ ಹೊತ್ತು ಬಂದಿರಲಿಲ್ಲ. MLA ಆದಾಗೆ ಬಂದಿರ್ತಕ್ಕಂಥ ಒಳಗೆ. ಏನ್ ಫೀಲ್ ಇತ್ತು ಸರ್ ಫಸ್ಟ್ ಹೆಜ್ಜೆ ಇಟ್ಟಾಗ? ಅಮೇಜಿಂಗ್. ಅವಾಗ ಏನಾಗಿರ್ತೈತಿ, ರಶ್ ಆಫ್ ಬ್ಲಡ್. ಐ ವಾಸ್ 28ಗೆ MLA ಆಗಿದ್ದೆ ನಾನು. ಯಂಗೆಸ್ಟ್ MLA ನಾನು, ರಾಜಗೌಡ, ಕೂಬಾ, 2004 ಬ್ಯಾಚ್ ನಲ್ಲಿ. ಅದು ಕೂಡ ಹೈಯೆಸ್ಟ್ ಲೀಡ್ ಅಲ್ಲಿ ಗೆದ್ದಿದೆ. ಸುಮಾರು 36,000 ಚಿಲ್ಲರೆ ಓಟ್ ನಲ್ಲಿ ಗೆದ್ದಿದೆ. ಅದು ಮರ್ತು ಬಿಟ್ಟಿದ್ದೀನಿ ಕೂಡ, ಯಾಕಂದ್ರೆ ಈಗ 4 ಟೈಮ್ ಆಗಿದೆ. ಆಮೇಲೆ ಲಾಸ್ಟ್ 20 years ದ ಜರ್ನಿ ಹ್ಯಾಸ್ ಗಾನ್ ಥ್ರೂ. ಬಟ್ ದಟ್ ಫೀಲಿಂಗ್ ಇಸ್ ನೆವರ್ ಗೋ. ಆ ಮೈಂಡ್ ಅಲ್ಲಿ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಐ ವಾಸ್ ಯಂಗ್ಸ್ಟರ್. ಆ ಪೀಪಲ್ ಫೋಕಸ್, ನಮ್ಮ ಬಳ್ಳಾರಿ ಜಿಲ್ಲೆ ಜನ, ನಮ್ಮ ಸಂಡೂರು ತಾಲೂಕಿನ ಜನ, ಆ ಒಂದು ರಶ್, ಆಮೇಲೆ ಆ ಹೋಗ್ತಕ್ಕಂಥ ಫೀಲಿಂಗು, ವೆನ್ ಯು ಎಂಟರ್ ಯು ಫೀಲ್ you feel that your content of achievement is there. Wow. ಯಾರು ಸರ್ ಗಾಡ್ಫಾದರ್? ಯಾರು ಸರ್? Politically I said no. See, ನಾನು ಸಿದ್ದರಾಮಯ್ಯ ಅವರೇ ಅಲ್ಲ, political godfather, no doubt ಸಿದ್ದರಾಮಯ್ಯ, there is no doubt about it without him. But my political started in my own journey. ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಸಡನ್ ಆಗಿ ನನ್ನ ಬಾಲ್ಯದಲ್ಲೇ ಸಿಕ್ಕಿರ್ಲಿಲ್ಲ. ಅಲ್ಲಿ ನನಗೆ MP ಪ್ರಕಾಶ್ ಸಾಹೇಬ್ರು ಇದ್ರು ಅಲ್ಲಿ. ಬಟ್ ನಾನು ಐ ಡೋಂಟ್ ನೋ, ಫ್ರಮ್ ದ ಸ್ಕೂಲ್ ಡೇಸ್ ಲಿಂದ ಅಥವಾ ಕಾಲೇಜ್ ಡೇಸ್ ಲಿಂದ ಐ ವಾಸ್ ಡೂಯಿಂಗ್ ಮಲ್ಟಿಪಲ್ ಆಕ್ಟಿವಿಟೀಸ್. ಸೊ ಹಂಗಾಗಿ somehow politics got into me from there. ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಿ ಬಂದಿದ್ದೀನಿ. ಯಾವತ್ತಾದ್ರೂ ಸರ್ ವಿಧಾನಸೌಧಕ್ಕೆ ಸುತ್ತಾಡೋದಕ್ಕೆ ಅಂತ ಬಂದಿದ್ದೀಯಾ? ಮೊದಲಿಲ್ಲ. ಬಟ್ ಮೊದಲಿಲ್ಲ, ಇತ್ತೀಚೆಗೆ ತುಂಬಾನೇ ತಿರುಗಾಡ್ತೀವಿ ಈಗ. ಓಕೆ. ಅಂದ್ರೆ ಸರ್, ಈ ವೆಹಿಕಲ್ ಗಳ ವಿಚಾರಕ್ಕೆ ಬರೋದಾದ್ರೆ, ಲೈಕ್ ಕಾರ್ ಆಗಿರ್ಬೋದು, ಬೈಕ್ ಕ್ರೇಜ್ ಆ ಥರದ್ದು ಏನಾದ್ರು ಇದೆಯಾ? 2 wheelers ಕ್ರೇಜ್ ಇರಲಿಲ್ಲ. ನಮ್ಮ ತಂದೆದು ಒಂದು ಜಾವ ಇತ್ತು. ನಮ್ ಬ್ರದರ್ ಅಶೋಕ್ ಲಾಡ್ ಅಂತ, ದಿವಂಗತ ಅಶೋಕ್ ಲಾಡ್ ಅಂತಿದ್ರು. ಅವ್ರ ಮುಖಾಂತರ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು. We lost him in between. One of the greatest human being I have come across, a friend, a brother. I have always seen him, I have always look after him. So ಅವರು ತೀರೋದ ನಂತರ the whole battle of politics ನಾನೇ ಅಲ್ಲಿ ಹ್ಯಾಂಡಲ್ ಮಾಡಿದೆ. ಬಟ್ ಕಮಿಂಗ್ ಬ್ಯಾಕ್, ಅವ್ರದೊಂದು ಬೈಕ್ ಇತ್ತು. ಯು ಸ್ಟಾರ್ಟೆಡ್ ವಿತ್ ಬೈಕ್ ಅಲ್ಲ, ಅವ್ರದೊಂದು CD100 ಬೈಕ್ ಇತ್ತು. ಆ ಬೈಕು ನಮ್ಮ ಬೈಕ್ ಯಾವಾಗ್ಲೂ ನನಗೆ, ಐ ನೆವರ್ ಹ್ಯಾಡ್ ಕ್ರೇಜಿ ಆಫ್ ಬೈಕ್ಸ್ ಇರಲಿಲ್ಲ ಜಾಸ್ತಿ. ಓಕೆ ಸರ್, ಮತ್ತೊಂದು ವಿಚಾರ ಹೇಳಲೇಬೇಕು. ಯಾಕೆಂತಂದ್ರೆ ಹೈಕೋರ್ಟ್ ಈ ಕಡೆ ಬಂದಿದೆ. ನಮಗೆ ತುಂಬಾ ಜನ ಹೇಳ್ತಾ ಇದ್ರು, ಮನಸ್ಸಾಕ್ಷಿಗೆ ಮೋಸ ಮಾಡಿಕೊಂಡು ಎಷ್ಟೋ ಸತಿ ಕಾಂಪ್ರಮೈಸ್ ಮಾಡಿಸಿದಂತಹ ಪ್ರಕರಣಗಳಿದೆ, ಬಿಕಾಸ್ ನಮಗೆ ವೋಟ್ ಹಾಕ್ಸಿರ್ತಾರೆ ಅನ್ನುವಂಥ ಕಾರಣಕ್ಕೆ ಅಂತ. ನಿಮ್ಗೆ ಯಾವ್ದಾದ್ರು ಆ ತರದ ಖೇದಕರ ವಿಚಾರಗಳಿದೆಯಾ? ಕಾನ್ಶಿಯಸ್ ಮೇಲೆ ನಾನು ಕೆಲಸ ಮಾಡಿಲ್ಲ. ಸೊ ವಿಲ್ ಐ ಕ್ಯಾನ್ ಔಚ್ ಆನ್ ಎನಿಥಿಂಗ್ ಎಲ್ಸ್. ಕಾನ್ಶಿಯಸ್ ಮೀರಿ ನಾನು ಕೆಲಸ ಮಾಡಿರ್ತಕ್ಕಂಥದ್ದಿಲ್ಲ. ಇನ್ಫ್ಲುಯೆನ್ಸ್ ಇದೆ. ಸಿ, ಟುಡೇ ವಿ ಹ್ಯಾವ್ ಟು ಎಕ್ಸೆಪ್ಟ್, ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಾರಂಗೆ ಹೇಳ್ತಕ್ಕಂಥದ್ದು ಸುಳ್ಳಿದೆ. ಟುಡೇ ಎವ್ರಿ ಪೊಲಿಟಿಷಿಯನ್ he is also working in too much of pressure. ಇವತ್ತು ಸೊಸೈಟಿ ರಿಕ್ವೈರ್ಮೆಂಟ್ ಏನಿದೆ, ಇಟ್ ಹಸ್ ಚೇಂಜ್ ಅ ಲಾಟ್. the amount of influence they put on us is humongous ಇದೆ. ಕರೆಕ್ಟ್. ಆಮೇಲೆ ಈ
the citizens as such, the society jana, if the amount of pressure ಏನ್ ಹಾಕ್ತಾ ಇದಾರೆ ನಮ್ಮ ಮೇಲೆ ತುಂಬಾನೇ ಇದೆ. ಅದರಲ್ಲಿ ಕೆಲವರು ಆಬ್ಲಿಗೇಷನ್ ಅಲ್ಲಿ ಕೆಲವು ತಪ್ಪು ಮಾಡ್ತಿರ್ಬೋದು, ಬಟ್ ವೆಲ್ ವಿತ್ ಇನ್ ದ ಲಾ ವಿತ್ ಕಾನ್ಶಿಯಸ್ ನಾನು ಯಾವತ್ತು ಕೆಲಸ ಮಾಡಿದ್ದೇನೆ. ಸರ್, ಸಡನ್ಲಿ ಆರೋಪಗಳು ಬರೋದು ಸಹಜ, ಪೊಲಿಟಿಷಿಯನ್ ಅಂದ್ಮೇಲೆ ಇಟ್ ಇಸ್ ಕಾಮನ್. ನೀವು ಹೇಗೆ ಫೇಸ್ ಮಾಡ್ತೀರಿ ಅದನ್ನ ಅಂತ? ಇಟ್ಸ್ ಡಿಫಿಕಲ್ಟ್ ಸಮಟೈಮ್ಸ್. ಎಂಬ್ರಾಸಿಂಗ್ ಸಿಚುವೇಶನ್ ಇದೆ. ಬಿಫೋರ್ ಯು ಟೆಲ್ ದ ಟ್ರೂತ್, ಸಮಟೈಮ್ಸ್ ಟುಡೇ ಮೀಡಿಯಾ ಸೋ ಫಾಸ್ಟ್. ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಬಹಳಷ್ಟು ಸಲಿ ಅದೇನು ಉದ್ದೇಶಪೂರ್ವಕವಾಗಿ ಅಂತಲ್ಲ, ಸೋ ಮೆನಿ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ ಇನ್ ಮೈ ಲೈಫ್ ಆಲ್ಸೋ ವಿಚ್ ಐ ರಿಯಲಿ ಡೋಂಟ್ ವಾಂಟ್ ಟು ಟೆಲ್. ಆಗಿದೆ ಅಂತವು ಬಹಳಷ್ಟು ಜನಕ್ಕೆ ಆಗುತ್ತೆ, ದೊಡ್ಡ ಲೀಡರ್ಗಳು ಕೂಡ ಆಗಿದೆ. you have to face it. That's how this public life is all about. Life itself, it's not being in one public life. Sometimes situations ಬರುತ್ತೆ, ಸಿಚುವೇಶನ್ ಬಂದಾಗ ಫೇಸ್ ಮಾಡಲೇಬೇಕು. ಜ್ವರ ಬಂದಾಗ ಗುಳಿಗೆ ತಗೋಬೇಕು. ಕರೆಕ್ಟ್. ಆ ಥರ you have to face it. ಓಕೆ ಸರ್, ಯಾವ ಪೊಲಿಟಿಷಿಯನ್ಗೂ ಕೂಡ ರಾತ್ರಿ 7 ಗಂಟೆ 8 ಗಂಟೆ ಆದ್ಮೇಲೆ ಕಾಲ್ ಮಾಡೋದಕ್ಕೆ ಒಂಚೂರು ಜನ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಬಟ್ ಯು ಆರ್ ನಾಟ್ ಲೈಕ್ ದಟ್. ಯು ಆರ್ ಎ ಟೀ ಟೋಟ್ಲರ್, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಬರ್ತಿರುತ್ತಾ ಕಾಲ್ಸ್ ನೈಟ್ ಅಲ್ಲಿ? ನಿನ್ನೆ ರಾತ್ರಿ 11 ಬಂದಿದೆ. ಸರ್, ನಮಗೆ ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ ಒಂದು. ಎರಡನೇದು, ನಮಗೆ ಕನೆಕ್ಷನ್ ರಾತ್ರಿ ಬೇಡ ಬೆಳಿಗ್ಗೆ ಕೊಡಿ ಅಂತ ಹೇಳಿ. ಕರೆಕ್ಟ್. ನಾನು ಮೋಸ್ಟ್ ಆಫ್ ದ ಟೈಮ್ ಓನ್ಲಿ ಇಫ್ ಐ ಆಮ್ ನಾಟ್ ಬಿಸಿ ನಾನು ಫೋನ್ ಎತ್ತಲ್ಲ. ಬೈ ಅಂಡ್ ಲಾರ್ಜ್ ಐ ಅಟೆಂಡ್ ಕಾಲ್ಸ್. ಬೈ ಅಂಡ್ ಲಾರ್ಜ್ ಅದು ಯಾರೇ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಯಾವುದೋ ರಾಜ್ಯದಿಂದ ಇಲ್ಲೇ ಮಾಡ್ತಾರೆ. ಸೊ ಐ ಟ್ರೈ ಟು ಅಟೆಂಡ್ ಅಂಡ್ ಮ್ಯಾಕ್ಸಿಮಮ್ ಏನಾಗುತ್ತೆ ಅಷ್ಟು ನಮ್ಮ ಕೈಲಿ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಐ ಅಟೆಂಡ್ ಕಾಲ್ಸ್. ನಮ್ ಜನಕ್ಕೆ ಅರ್ಥ ಆಗಲ್ಲ ಸರ್, ತುಂಬಾ ಜನಕ್ಕೆ ಟೀ ಟೋಟ್ಲರ್ ಅಂದ್ರೆ ಏನು ಅಂತ ಹೇಳಿದ್ರೆ ರಾತ್ರಿ ಆದ್ರೆ ಮದ್ಯ ವ್ಯಸನ ಮಾಡದೇ ಇರೋದು ಅಂತ. ಸೊ ಹಗಲತ್ತು ಕುಡಿಬೋದು ಅಂತ ಅರ್ಥ. ಹಗಲತ್ತು ಕುಡಿಯಲ್ಲ, ಆಕ್ಚುಲಿ ಕುಡಿಯಲ್ಲ ಅಲ್ಲ ಸರ್. ಅಂದ್ರೆ ಅದು ಒಂದು ಕಡೆ ಫಿಟ್ನೆಸ್ ಗೆ ಹೆಲ್ಪ್ ಆಗುತ್ತಾ ಕುಡಿತಾ ಇಲ್ಲದೆ ಇರೋದು? ಡೆಫಿನೆಟ್ಲಿ. ಎನಿ ರಾಂಗ್ ಹ್ಯಾಬಿಟ್ಸ್ ವಿಲ್ ಆಲ್ವೇಸ್ ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ಮೇಲೆ ಅಂತ ಇಂಪ್ಯಾಕ್ಟ್ ಆಗುತ್ತೆ. ಚೂಯಿಂಗ್ ಟೊಬ್ಯಾಕೋ ಇರ್ಬೋದು, ಈಟಿಂಗ್ ಲಾಟ್ ಆಫ್ ಸ್ವೀಟ್ಸ್ ಇರ್ಬೋದು, ಈಟಿಂಗ್ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಎನಿಥಿಂಗ್ ಇನ್ ಎಕ್ಸಸ್ ವಿಚ್ ಇಸ್ ನಾಟ್ ಗುಡ್ ಟು ಹೆಲ್ತ್, ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಎಫೆಕ್ಟ್. ಅಂಡ್ ಎಸ್ಪೆಷಲಿ ಸ್ಮೋಕಿಂಗ್, ಡ್ರಿಂಕಿಂಗ್ ಇಸ್ ದ ಬಿಗ್ಗೆಸ್ಟ್ ಬ್ಯಾಡ್. ಓಕೆ ಸರ್, ಧಾರವಾಡ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಒಂದು ಸಣ್ಣ ಪೈಪೋಟಿ ಇತ್ತು ಬಿಟ್ರೆ ಬೇರೆ ಯಾವ ತರದ್ದು ಲೈಕ್ ಸಂತೋಷ್ ಲಾಡ್ ಅವರು ಅದಕ್ಕೆ ಪೈಪೋಟಿ ಮಾಡಿದ್ರು, ಇದಕ್ಕೆ ಲಾಬಿ ಮಾಡಿದ್ರು ಅನ್ನುವಂತ ಸುದ್ದಿಗಳು ಜಾಸ್ತಿ ಬರಲ್ಲ. ಯಾಕೆ ಸರ್? ನಾನು ಅದಕ್ಕೂ ಪೈಪೋಟಿ ಮಾಡಿಲ್ಲ. ಸುದ್ದಿ ಹೆಂಗ್ ಬಂದಿದೆ ಗೊತ್ತಲ್ಲ. ಆಲ್ ದ ಕಾಲ್ ಇಸ್ ಟೇಕನ್ ಬೈ ಸಿಎಂ ಓನ್ಲಿ ಅಂಡ್ ಆಸ್ ವೆಲ್ ಆಸ್ ನಮ್ಮ ಪಾರ್ಟಿ. ಯಾವ ಜಿಲ್ಲೆ ಕೊಟ್ಟರು ಮಾಡಬೇಕಾಗಿತ್ತು. ಸೊ ಐ ಶುಡ್ ಥ್ಯಾಂಕ್ ದಮ್. ನಾನು ಗೆದ್ದಿರ್ತಕ್ಕಂಥ ಜಿಲ್ಲೆನ ಕೊಟ್ಟಿದ್ದಾರೆ. ವಾಟ್ ಎವರ್ ಬೆಸ್ಟ್ ಇನ್ ಮೈ ಎಬಿಲಿಟಿ ಅಂಡ್ ಕೆಪಾಸಿಟಿ ಇದೆ, ಮಾಡ್ತಾ ಇದೀವಿ. ಓಕೆ ಸರ್, ತುಂಬಾ ಜನ ಚಾಪರ್ ಇದ್ರು ಕೂಡ ಅದನ್ನ ತೋರಿಸ್ಕೊಳಕ್ ಹಿಂದೆ ಮುಂದೆ ನೋಡ್ತಾರೆ. ಬಟ್ ನೀವು ಹಾಗಲ್ಲ, ನನ್ನ ಹತ್ರ ಚಾಪರ್ ಇದೆ, ಚಾಪರ್ ಅಲ್ಲೇ ಬರ್ತೀನಿ ಅಂತ ಬರ್ತೀರಿ. ಹೇಗೆ ಅಷ್ಟು ಡೇರ್ ಅಲ್ಲ, ಅಪ್ಬ್ರಿಂಗಿಂಗ್. ಐ ಥಿಂಕ್ ಐ ಆಮ್ ಲಿಟಲ್ ಬಿಟ್ ಕ್ಲೀನ್ ಹ್ಯಾಂಡ್ ಅಂತ ಅಲ್ಲ, ಮೈಂಡ್ ಅಂಡ್ ಹ್ಯಾಂಡ್ ಕ್ಲೀನ್. ಮೈಂಡ್, ಇಫ್ ಯರ್ ಮೈಂಡ್ ಇಸ್ ಕ್ಲಿಯರ್, ಐ ಥಿಂಕ್ ಅವನ ಫಿಯರ್ ಇದೆ. ಈಗ ಐ ಡೋಂಟ್ ಥಿಂಕ್ ಸೊ ದೋಸ್ ಲಾಸ್ಟ್ 20 years ಬ್ಯಾಕ್ ಇರತಕ್ಕಂಥ ಪೊಲಿಟಿಕಲ್ ಸಿನಾರಿಯೋ ಈಗಿಲ್ಲ. Correct. So people also have accepted as long as when I started it, people said it's wealth na wrong ರೀತಿಯಾಗಿ ಫ್ಲೌಂಟ್ ಮಾಡ್ತಾರೆ ಅಂತ ಹೇಳಿ ನಮಗೆ ಕಮೆಂಟ್ ಕೂಡ ಇತ್ತು. ಐ ರೆಸ್ಪೆಕ್ಟ್ ದಟ್. ಯಾಕಂದ್ರೆ ಜನ ಆ ರೀತಿ ಆಗಿನ ಕಾಲದಾಗ ನಮ್ಮನ್ನ ಆ ರೀತಿ ಇಫ್ ದೇ ಕ್ರಿಟಿಸೈಸ್ಡ್, ಐ ರೆಸ್ಪೆಕ್ಟ್ ಇಟ್. ಯಾಕಂದ್ರೆ ಎವ್ರಿಬಡಿ ಹ್ಯಾವ್ ಗಾಟ್ ಒಪಿನಿಯನ್. ಪಬ್ಲಿಕ್ ಲೈಫ್ ನಾಗ ಇದ್ದಾಗ ಎವ್ರಿಬಡಿ ವಿಲ್ ಹ್ಯಾವ್ ಟು ಸೇ ಸಮಥಿಂಗ್ ಟು ಯು. ಅವ್ರು ಹೇಳಿ ತಪ್ಪಂತಲ್ಲ. ಹೌದು. ಬಟ್ ಐ ವಾಂಟೆಡ್ ಟು ಡೂ ಇಟ್, ಐ ಡಿಡ್ ಇಟ್. ಸೊ ಇಟ್ ಇಸ್ ವೆರಿ ಕಾಮನ್. ಅದೇನು ಬಹಳ. ಓಕೆ ಸರ್, ನೆಲದ ಮೇಲೆ ಕೂತ್ಕೊಂಡು ನ್ಯಾಯ ಪಂಚಾಯತ್ ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾ ಇದ್ರು ತುಂಬಾ ಜನ. ಯಾವ್ದಾದ್ರು ಇನ್ಸಿಡೆಂಟ್ ಗಳು ನೆನಪಿದೆಯಾ ಈ ಕ್ಷಣ ನೆನಪು ಮಾಡ್ಕೊಳ್ಳೋದು? ಪಂಚಾಯತಿಗಳು ಹೊಡೆದಾಟ ಆಗಿರೋದು. ಒಂದು ಊರ ಹೆಸರು ಹೇಳಲ್ಲ, ಒಂದು ನಮ್ಮ ಜಿಲ್ಲೆ, ನಮ್ದು ಬಳ್ಳಾರಿ ಜಿಲ್ಲೆಯಲ್ಲಿ ನಾನಿನ್ನ ಸ್ಟೂಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಲೀಡರ್ ಕನ್ಸಿಡರ್ ಮಾಡಿದ್ದೆ ನನಗೆ ಕಾಲೇಜ್ ಡೇಸ್ ನಲ್ಲಿ. ನಾಟ್ ಅ ಸ್ಟೂಡೆಂಟ್, ಐ ವಾಸ್ ಆಲ್ರೆಡಿ 20 years ಆಲ್ರೆಡಿ. ಓಕೆ. ಈ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಗಿ ಒಂದು ಊರಲ್ಲಿ ಈ ಬಹಳ ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು. ಆ ಪಂಚಾಯತಿ ನಾನು 3 ದಿನ ಅದೇ ಊರಲ್ಲಿ ಇದ್ವಿ. ನೆಲದ ಮೇಲೆ ಕುತ್ಕೊಂಡು ಪಂಚಾಯತಿ ಮಾಡಿರ್ತಪ್ಪ, 3 ದಿನ ನೆಲದ ಮೇಲೆ ಇದ್ವಿ. ಯಾಕಂದ್ರೆ ಆ ತರ ಸಿಚುವೇಶನ್ ಅವಾಗಿತ್ತು. ಮಾಡಿದೀವಿ ಅಂತ. ಸೊ ಬಹಳಷ್ಟಿದೆ. ನಾನೊಬ್ಬನೆಲ್ಲ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ, ಬಟ್ ಸಮ್ ಆಫ್ ದಮ್ ಆರ್ ವೆರಿ ಮೆಮೊರೇಬಲ್ ಒನ್. ಮಾಡಿದ್ವಿ ಬಹಳಷ್ಟು. ಈ ಮದುವೆಗಳ ಗಲಾಟೆ ಆಗಿರ್ಬೋದು, 2 ಸಮುದಾಯಗಳಲ್ಲಿ ಆಗಿರ್ತಕ್ಕಂಥ ಜಗಳಗಳಾಗಿರ್ಬೋದು, ಕೊಡ ತೋಣ ಗಲಾಟೆಗಳಾಗಿರ್ಬೋದು, ಹುಡುಗ ಹುಡುಗಿ ಓಡೋಗಿರೋ ಗಲಾಟೆಗಳಾಗಿರ್ಬೋದು, ಎಲ್ಲರೂ ಮಾಡ್ತಾರೆ ರಾಜಕೀಯ ಜೀವನ. ನಾವಂತಲ್ಲ, ಎಲ್ಲರೂ ಮಾಡ್ತಾರೆ. ಮಾಡಿದ್ವಿ ಬಹಳಷ್ಟು, ಆ ತರ ಮಾಡಿದ್ವಿ. ಓಕೆ ಸರ್, ಸಿನಿಮಾ ವಿಚಾರಕ್ಕೆ ಬರೋಣ. ಶಿವಣ್ಣ ತುಂಬಾ ಆತ್ಮೀಯರು ನಿಮ್ಗೆ. ಶಿವಣ್ಣ ಅವ್ರದ್ದು ಆಕ್ಚುಲ್ ಒರಿಜಿನಲ್ ಹೆಸರು ನೀವೊಬ್ಬರೇ ಕರೆಯೋದು ಅಂತಲ್ಲ ಸರ್, ಏನ್ ಸರ್ ಅದು?
ಎಲ್ಲ ಅವತ್ತು ಹುಬ್ಳಿಗೆ ಬಂದಿದ್ರು, ಸೊ ಐ ನ್ಯೂ ಹಿಸ್ ಒರಿಜಿನಲ್ ನೇಮ್, ಸೊ ಹಂಗಾಗಿ he was also surprised ಅನ್ಸುತ್ತೆ. ಪುನೀತ್ ಕೂಡ he was very close to me actually. ಪುನೀತ್ ಅಂಡ್ ಮೀ ಬಿಕೇಮ್ ಫ್ರೆಂಡ್ ಆನ್ Audi 7 Q7 ಫಸ್ಟ್ ಅಂದಿದ್ದೆ, ಪರ್ಹ್ಯಾಪ್ಸ್ ಸೌತ್ ಇಂಡಿಯನ್ ನಂದೇ ಫಸ್ಟ್ ಗಾಡಿ ಇತ್ತು. ಸೊ he called upon to me and he wanted to have a drive. ಸೊ ಅವಾಗ್ಲಿಂದ ನಮ್ಮಿಬ್ಬರು ಪರಿಚಯ ಚಾಲು ಆಗಿರತಕ್ಕಂಥದ್ದು. ಈ ಒಂದು ಆಫನ್ಲಿ ಮೀಟ್ ಆಗ್ತಿರ್ಲಿಲ್ಲ, ಬಟ್ we had great admiration for him. So wonderful soul. ಹೆಸರು ಹೇಳಲೇ ಇಲ್ಲ ಸರ್ ನೀವು ಶಿವರಾಜ್ ಕುಮಾರ್ ಅವ್ರಿಗೆ, ಏನ್ ಕರಿತೀರಿ? ಇಲ್ಲ, ಅವ್ರ ಹೆಸರೇ ಕರಿತಿದೆ. ಐ ರಿಯಲಿ ದ ಇನಿಷಿಯಲ್ ಹೆಸರು ವೆನ್ ಐ ಗೂಗಲ್ಡ್ ಆನ್ ಹಿಸ್ ನೇಮ್ ಆನ್ ದಟ್ ಡೇ. ಸೊ ಹುಬ್ಳಿಗೆ ಬಂದಿದ್ರು. ಸೊ ಬೇಸಿಕಲಿ ಬಂದಂತ ಸಂದರ್ಭದಲ್ಲಿ ವೆನ್ ಅವ್ರ ಪಿಕ್ಚರ್ ಪಬ್ಲಿಸಿಟಿಗೆ ಬಂದಿದ್ರು. ಸೊ ಹಂಗಾಗಿ he was very much surprised. ಸೊ ಈಗ ನಾನೇ ನೀವು ಕೇಳಿದ ತಕ್ಷಣ ಐ ಓನ್ಲಿ ಫಾರ್ಗಾಟನ್, ನಾವು ಆ ತರ ಇದೆ ಅದು. ಸೊ ಆಸ್ ಬ್ಯಾಕ್ ಆಫ್ ಮೈ ಮೈಂಡ್ ನನಗೆ ಬರ್ತಾ ಇಲ್ಲ ಅದು. ಆಕ್ಚುಲಿ ಆ ಟೈಮ್ ಗೂಗಲ್ ಕೂಡ ಮಾಡಿದ್ದೆ, ಐ ನ್ಯೂ ಹಿಸ್ ನೇಮ್. ಅದು ಬಹಳ ರೇರ್ ಆಗಿ ಐ ಆಲ್ಸೋ ಡೋಂಟ್ ಯೂಸ್ ಹಿಮ್. ಸೊ ಹಂಗಾಗಿ ಶಿವಣ್ಣ has been always a great kind person. I don't know how can they live so simple life, Correct. Especially the Dr. Rajkumar family. The greatest example is it's so easy to live the way you want to live, but the way they've lived with simpleness, the kindness, everybody has to love. ಯಾರು ತುಂಬಾ ಇಷ್ಟ ಆಗ್ತಾರೆ ಸರ್ ಚಿತ್ರರಂಗದಲ್ಲಿ ಈಗ ಪ್ರೆಸೆಂಟ್ ಇರುವಂತಹ ಹೀರೋಗಳು? ಎಲ್ಲರೂ ಇದ್ದಾರೆ. ಐ ಡೋಂಟ್ watch much movies, but ಎಲ್ಲರೂ in their own domain everybody are doing great. ಕರೆಕ್ಟ್. ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಶಿವಣ್ಣ ಇರ್ಬೋದು, ಅಥವಾ ನಮ್ಮ ಯಾರು ಯಂಗ್ಸ್ಟರ್ಸ್ ಗಣೇಶ್ ಇರ್ಬೋದು, ನಮ್ಮ ರಾಕಿ ಬಾಯ್ ಇರ್ಬೋದು, KG ವೆಸ್ಟ್ ಇರ್ಬೋದು. ಸೊ they're all doing well today, phenomenal. They have grown so big, they've made business so big. Correct. We started with our own Ravichandran. How can we forget? ನಮ್ಮ ಕಾಲೇಜ್ ಡೇಸ್ ನಲ್ಲಿ Ravichandran was very popular. ಅವ್ರ ಹಾಡುಗಳು, ಅವ್ರ ಪಿಕ್ಚರ್ಗಳು ನೋಡಿ ದೊಡ್ಡವರು ಕೂಡ ಆಗಿದ್ದೀವಿ. ಹಂಸಲೇಖ ಸಾಂಗ್ಸ್, ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಕಂಪೋಸರ್. ಸೊ ಇಟ್ಸ್ ಬಿನ್ ಎ ಗ್ರೇಟ್ ಜರ್ನಿ. ಬಟ್ ಎನಿವೇ, ಕಮಿಂಗ್ ಬ್ಯಾಕ್ ವೇರ್ ವಿ ಸ್ಟಾರ್ಟೆಡ್, ಆಲ್ ದಿಸ್ ಪೀಪಲ್ ದೇ ಹ್ಯಾವ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರಾಂಡ್ ಅಂಬಾಸಿಡರ್ ಆಫ್ ಕರ್ನಾಟಕ. ಕರೆಕ್ಟ್ ಸರ್. ರವಿಚಂದ್ರನ್ ಸರ್ ಅವರ ಮೂವಿ ನೋಡೋ ಟೈಮಲ್ಲಿ, ಸ್ಪೆಷಲಿ ಮಲ್ಲಾ ಪಿಕ್ಚರ್, ಅದ್ರದ್ದೊಂದು ಸೀನ್ ಮನೆಯಲ್ಲಿ ಬಂದಾಗ ಎಲ್ಲರೂ ಟಿವಿ ಕಡೆಯಿಂದ ನಮ್ ಕಡೆ ನೋಡೋರು. ಅದ್ರದ್ದು ಯಾವ್ದಿದ್ರು? ಲಕಿಲಿ ಆ ಪಿಕ್ಚರ್ ನಾನು ನೋಡಿಲ್ಲ. ನಾವು ನೋಡಿರೋ ಪಿಕ್ಚರ್ಗಳು ಅಂಜದ ಗಂಡು, ಯಾವ್ದು ಪ್ರೇಮಲೋಕ, ರಣಧೀರ, ಯುದ್ಧಕಾಂಡ. ಸೊ ಆ ತರ ಪಿಕ್ಚರ್ ನಾವು ಕಾಲೇಜ್ನಲ್ಲಿ. ಮಲ್ಲ ಐ ಹ್ಯಾವ್ ನಾಟ್ ಸೀನ್ ಮಲ್ಲ. ಓಕೆ ಸರ್, ಸಕ್ಕರೆ ಕಾರ್ಖಾನೆ ವಿಚಾರದ ಬಗ್ಗೆ ಮಾತಾಡ್ಲೇಬೇಕು. ಕ್ಷೇತ್ರದ ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ಏನ್ ಪ್ರೋಸೆಸ್ ನಡೀತಾ ಇದೆ, ಅದರದ್ದು ಪ್ರೋಗ್ರೆಸ್ ಹೇಗಿದೆ? ಅದೇನಾಗಿದೆ, ಫೈನಾನ್ಷಿಯಲ್ ಕ್ಲೋಸರ್ ಮಾಡ್ಬೇಕು ಒಂದು. ಎರಡನೇದು, ಅಲ್ಲಿ ಕೂಡ 2-3 ಪ್ರಪೋಸಲ್ಗಳು ಬೇರೆ ಬೇರೆ ಹಾಕ್ಲಿಕ್ಕೆ ಬಂದಿದ್ದಾರೆ. ಸರಿ, ಐ ಆಮ್ ಇವ್ಯಾಲ್ಯೂಯೇಟಿಂಗ್ ಇಟ್. ಸೊ ಆ ಭಾಗದಲ್ಲಿ ಒಂದು ಆಗ್ಬೇಕು. ಸೊ ಇಫ್ ಇಟ್ ಇಸ್ ಪಾಸಿಬಲ್ ಫ್ರಮ್ ಮೈ ಸೈಡ್, ನಾನು ಫೈನಾನ್ಷಿಯಲ್ ಕ್ಲೋಸರ್ ಆದ್ರೆ ನಾನು ಮಾಡ್ತೀನಿ. ಅಥವಾ ಆಲ್ರೆಡಿ 2 ಪ್ರಪೋಸಲ್ಸ್ ಹ್ಯಾವ್ ಕಮ್. ನಮ್ ಕಾನ್ಸ್ಟಿಟ್ಯೂನ್ಸಿ 2 ಪ್ರಪೋಸಲ್ ಇದೆ. 2 ಪ್ರಪೋಸಲ್ ಯಾವ್ದನ್ನ ಒಂದಾದ್ರೂ ಸಾಕು. ಸೊ ಅಲ್ಟಿಮೇಟ್ಲಿ ಅವರ್ ಗೋಲ್ ಇಸ್ ಅಚೀವ್ಡ್ ದೇರ್. ಕರೆಕ್ಟ್ ಸರ್. ನಾವು ಏನೇ ಹೆಜ್ಜೆಗಳನ್ನು ಇಡಬೇಕಾದ್ರೂ ಹೊಗಳುವವರು ಮತ್ತು ಅದನ್ನ ಟೀಕಿಸುವವರು ಅಥವಾ ಅದನ್ನ ಕ್ರಿಟಿಕ್ ಮಾಡುವವರು ಬೇಕಾಗ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್ ಕೂಡ ತುಂಬಾ ಒಳ್ಳೆ ಕ್ರಿಟಿಕ್ ಅಂತ ಕೇಳ್ಪಟ್ಟೆ, ಹೌದಾ ಸರ್? ಮೈ ವೈಫ್ ಇಸ್ ಸೋ ಡಿಫಿಕಲ್ಟ್. ನಾನು 100 ಜನಕ್ಕೆ ನಾನು ಕನ್ವಿನ್ಸ್ ಮಾಡ್ಬಾರ್ದು, ನನ್ನ ವೈಫ್ ನ ಕನ್ವಿನ್ಸ್ ಮಾಡೋದು ಕಷ್ಟ. ಐ ಆಲ್ವೇಸ್ ಫೆಲ್ಟ್ ಶಿ ಇಸ್ ರೈಟ್. ಶಿ ಹ್ಯಾಸ್ ಗಾಟ್ ಹರ್ ಓನ್ ವಿಷನ್. ನನ್ ಮಗನು ಹಂಗೆ ಇದಾನೆ, ಅವನು ಜಗಮಂಡನೆ. ಸೊ ನಮ್ಮಲ್ಲಿ ಡಿಬೇಟ್ ಬಂದಾಗ ನಾವ್ ಯಾರು ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಸೊ ನಮ್ದಾದಂತ ಪಾಯಿಂಟ್ಗಳು ನಾವು ಮಂಡಿಸ್ತಾನೆ ಇರ್ತೇವೆ. ಎಸ್, ಮೈ ವೈಫ್ ಇಸ್ ಅ ಕ್ರಿಟಿಕ್ ಅಂಡ್ ಶಿ ಹಸ್ ಬಿನ್ ಅ ಪಾರ್ಟ್ ಆಫ್ ಮೈ ಲೈಫ್. ಸೊ ಆಲ್ವೇಸ್, ಯಾವಾಗ ಯಾವುದೇ ಒಂದು ವಿಷಯ ಬಂದಾಗ ಶಿ ಹಸ್ ಗಾಟ್ ಅವರ್ ಓನ್ ವ್ಯೂ. ಅವ್ರ ವ್ಯೂ ಪಾಯಿಂಟ್ ಯಾವಾಗ್ಲೂ ಇದೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಯಾವಾಗ್ಲೂ ಇದೆ, ಬಟ್ ಶಿ ಹಸ್ ಗಾಟ್ ಅವರ್ ಪಾಯಿಂಟ್ ಆಫ್ ವ್ಯೂ ಯಾವಾಗ್ಲೂ ಇದೆ. ಕರೆಕ್ಟ್ ಸರ್. ಯಾವ್ದಾದ್ರು ಸಿನಿಮಾಗಳಿಗೆ ಕರ್ಕೊಂಡು ಹೋಗಿ ಅಥವಾ ಮಾಲಿಗೆ ಕರ್ಕೊಂಡು ಹೋಗಿ ಶಾಪಿಂಗ್ ಕರ್ಕೊಂಡು ಹೋಗಿ ಅಂತ ಡಿಮ್ಯಾಂಡ್ ಬಂದಾಗ, ಲೈಕ್ ಹೌ ವಿ ಮ್ಯಾನೇಜ್ ಇಟ್? ಈಸಿ ಮಾಡ್ಬೋದು, ಅದೇನು ಡಿಮಾಂಡ್ ಅಲ್ಲ. ಇಟ್ಸ್ ವೆರಿ ಈಸಿ ಡೂಯಬಲ್. ಟುಡೇ ಇಟ್ ಹಸ್ ಬಿಕಮ್ ವೆರಿ ಕಾಮನ್. ಈ ಶಾಪಿಂಗ್ ಹೋಗೋದು, ಮಾಲ್ ಹೋಗೋದು ಅಂತದೇನು ಡಿಮಾಂಡ್ ಅಲ್ಲ, ಅಂತದೇನು ಸ್ಟ್ರೆಸ್ ಅಲ್ಲ. ಇಟ್ಸ್ ಆಕ್ಚುಲಿ ಸ್ಟ್ರೆಸ್ ಬಸ್ಟರ್. ಗೋಯಿಂಗ್ ಅಂಡ್ ವಿತ್ ಫ್ಯಾಮಿಲಿ ಹೋಗೋದು. ಬಟ್ ವಿ ಗೆಟ್ ಟುಗೆದರ್. ನಮ್ದೊಂದು ಲೀನಿಯರ್ ಸಣ್ಣ ಫ್ಯಾಮಿಲಿ ಇದೆ ನಾವೆಲ್ಲ. ಸೊ ಫಾರ್ ಎವ್ರಿ ಇಯರ್ ವಿ ಗೆಟ್ ಟುಗೆದರ್ ಅಟ್ಲೀಸ್ಟ್ ಒಂದು 5 occasions ನಲ್ಲಿ ನಾವೆಲ್ಲ ಒಂದು ಗೆಟ್ ಟುಗೆದರ್ ಆಗೇ ಆಗ್ತೀವಿ. ದೀಪಾವಳಿ ಇರ್ಬೋದು, ದಸರಾ ಇರ್ಬೋದು, ನ್ಯೂ ಇಯರ್ ಇರ್ಬೋದು, ಅದು ಕೆಲವು ಸಂದರ್ಭದಲ್ಲಿ ಬರ್ಡೇಗಳು ಇರ್ಬೋದು. ಫ್ಯಾಮಿಲಿ ಫಂಕ್ಷನ್ಸ್ ನಲ್ಲಿ ವಿ ಆಲ್ ಗೆಟ್ ಟುಗೆದರ್. ಓ ಸೂಪರ್ ಸರ್. ಚಬ್ಬಿ ಅವರು ನಿಮ್ಗೆ ಗೆಳೆಯರೇ ಆಗ್ಬೇಕು ಆಕ್ಚುಲಿ. ಯಾವತ್ತಾದ್ರೂ ಅನ್ಕೊಂಡಿದ್ರ ಗೆಳೆಯ ಮುಖಾಮುಖಿ ಆಗ್ತೀವಿ ಚುನಾವಣೆಯ? ಇಟ್ ವಾಸ್ ಸರ್ಪ್ರೈಸ್ ಅಲ್ಲ. ಈ ಚುನಾವಣೆಯಲ್ಲಿ ಅವ್ರು ನನ್ನ ವಿರುದ್ಧ ಬಂದಿರೋದು ಒಂದು ಸರ್ಪ್ರೈಸ್ ಇತ್ತು. ಬಟ್ ಐ ವಿಶ್ ಹಿಮ್ ಗುಡ್ ಲಕ್. ಸೊ ಅವ್ರ ರಾಜಕೀಯ ನಿರ್ಣಯಗಳು ಕೆಲವು ಸಂದರ್ಭದಲ್ಲಿ ಗೇನ್ ಆಗ್ತವೆ, ಕೆಲವು ಸಂದರ್ಭದಲ್ಲಿ ಗೇನ್ ಆಗಲ್ಲ. ಬಟ್ ಸ್ಟಿಲ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಐ ವಿಶ್ ಹಿಮ್ ಗುಡ್ ಲಕ್.
ಬಟ್ ಸಹಜವಾಗಿ ಸರ್, ಯಾರಾದ್ರೂ ನಮ್ಮ ಕಾಂಪಿಟೇಟರ್ ಅಪೋಸಿಟ್ ಅಲ್ಲಿ ನಿಂತಿದ್ದಾರೆ ಅಥವಾ ಅವರನ್ನು ಕ್ರಿಟಿಕ್ ಮಾಡಬೇಕು ಅಂದಾಗ ಏಕವಚನವನ್ನ ಬಳಸ್ತೀವಿ. ಬಟ್ ನೀವೆಲ್ಲೂ ಕೂಡ ಏಕವಚನ ಬಳಸುವಂತದ್ದಾಗ್ಲಿ ಅಥವಾ ಟೀಕೆ ಟಿಪ್ಪಣಿಗಳನ್ನು ಮಾಡುವಂತದ್ದಾಗ್ಲಿ ಮಾಡಿಲ್ಲ. ಅಂದ್ರೆ ಪ್ರೀತಿನ ಸ್ನೇಹಿತನ ಮೇಲೆ ಅಲ್ಲ, ಇಟ್ಸ್ ಮೈ ದ ವೇ ಐ ಹ್ಯಾವ್ ಬ್ರಿಂಗಿಂಗ್. ಇವಾಗಲ್ಲ ನನಗೆ ಉದಾಹರಣೆಗೆ ಜನಾರ್ದನ್ ರೆಡ್ಡಿ ಅವರು ನಮ್ಮ ಬಗ್ಗೆ ಅವಾಗ ಅರ್ಲಿ ಡೇಸ್ ಅಲ್ಲ ನಮ್ಮ ಬಗ್ಗೆನೂ ತಪ್ಪಾಗಿ ಮಾತನಾಡಿದ್ದಾರೆ, ಬಹಳ ಜನ ಮಾತನಾಡಿದ್ದಾರೆ. ದಟ್ಸ್ ಓಕೆ. ಇಟ್ಸ್ ಅವರೇನು ಏನೋ ಸಮ್ ಪೀಪಲ್ ಆರ್ ಹೈಪ್ ಅಲ್ಲ, ಹೈಪ್ ಇದ್ದಾಗ ಏನೋ ಮಾತನಾಡ್ತಾರೆ. ನನಗೆ ಅದು ಲೈಕ್ ಆಗಲ್ಲ. ನಾನು ಯಾರ ವಿರುದ್ಧನೂ ಆ ರೀತಿ ಮಾತನಾಡಲ್ಲ. ಐ ವಿಶ್ ದಟ್ ಗಾಡ್ ಶುಡ್ ನಾಟ್ ನೆವರ್ ಗಿವ್ ದಟ್ ಮೈಂಡ್. ಆ ತರ ಕಲ್ಚರ್ ನನಗೆ ಬರಬಾರ್ದು ಅನ್ನೋದೇ ನನಗೆ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಐ ಡೋಂಟ್ ಲೈಕ್. ಯಾಕಂದ್ರೆ ಯಾರಿಗೆ ಇಂಡಿವಿಜುವಲ್ ಆಗಿ ಬೈದ್ರಿಂದ ಏನಿದೆ? ವಿ ಆರ್ ಇನ್ ಪಬ್ಲಿಕ್ ಲೈಫ್, ವಿ ಹ್ಯಾವ್ ಕಮ್ ಟು ಸರ್ವ್ ಪೀಪಲ್. ಕರೆಕ್ಟ್. ರೂಲ್ಸ್ ರೆಗ್ಯುಲೇಷನ್ಸ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಬಹುದು, ಒಂದು ಪಕ್ಷಕ್ಕೆ ಟೀಕೆ ಮಾಡಬಹುದು. ಯಾವ್ದೋ ವ್ಯಕ್ತಿ ಏನೋ ಒಂದು ಬಹಳ ಏನೋ ಸಾರ್ವಜನಿಕ ಜೀವನದಲ್ಲಿ ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಆ ಕೆಲಸದ ಬಗ್ಗೆ ಟೀಕೆ ಮಾಡಬಹುದು, ಏನೋ ಹೊರತು ಪರ್ಸನಲ್ ಟೀಕೆ ಮಾಡ್ತಕ್ಕಂಥದ್ದು ಐ ಡೋಂಟ್ ನೋ. ಈ ಪ್ರವೃತ್ತಿ ನನ್ನ ಪ್ರಕಾರ ಯಾರು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ನಿಮ್ದು ಲವ್ ಸ್ಟೋರಿನ? ಲವ್ ಮ್ಯಾರೇಜ್. ಶಿ ಇಸ್ ಮೈ ಕ್ಲಾಸ್ಮೇಟ್ ಓನ್ಲಿ. ಓಕೆ. ನನ್ನ ಲವ್ ಮ್ಯಾರೇಜ್. ಫಸ್ಟ್ ಟೈಮ್ ಹೇಗಿತ್ತು ಸರ್ ಆ ಫೀಲ್? ನಮ್ದೆಲ್ಲ ಆರ್ಚಿಸ್ ಕಾರ್ಡ್ ರೀ. ನಮ್ದೆಲ್ಲ ಆರ್ಚಿಸ್ ಕಾರ್ಡ್ ಕೊಟ್ರೆ ಸಾಕು, ದೊಡ್ಡ ಹಬ್ಬ ನಮ್ದು ಆಗಿನ ಕಾಲದಲ್ಲಿ. ವಿ ಕೇಮ್ ಫ್ರಮ್ ಅ ವೆರಿ ಓಲ್ಡ್ ಸ್ಕೂಲ್ ಆಫ್ ಥಾಟ್. ನಮ್ದೆಲ್ಲ ಲವ್ ಸ್ಟೋರೀಸ್. ಅವಾಗೆಲ್ಲ ಆರ್ಚಿಸ್ ಕಾರ್ಡ್ ಕೊಟ್ರೆ ಒಂದ್ ದೊಡ್ಡ ಲವ್ ಸ್ಟೋರಿ ನಮ್ದು. ಸಹಜವಾಗಿ ಸರ್, ಪ್ರೀತಿ ಮಾಡೋರಿಗೆ ಸಾಂಗ್ಸ್ ತುಂಬಾ ಕನೆಕ್ಟ್ ಆಗ್ಬಿಡುತ್ತೆ. ನಿಮ್ಗೆ ಯಾವ್ದಾದ್ರು ತುಂಬಾ ಇಷ್ಟ ಆಗುವಂತ ಸಾಂಗ್ಸ್ ಅವ್ರ ನೆನ್ಪು ಬಂದಿದ ತಕ್ಷಣ? ನನಗೆ ಗ್ರೇಟ್ಲಿ ಐ ಬಿನ್ ಇನ್ಫ್ಲುಯೆನ್ಸ್ಡ್ ಬೈ ಮೈ ಫಾದರ್. ನಮ್ಮ ಫಾದರ್ ತುಂಬಾ ಸಾಂಗ್ಸ್ ಕೇಳೋರು. ಓಕೆ. So ನಮ್ಮ ಫಾದರ್ ವಾಸ್ ಗ್ರೇಟೆಸ್ಟ್. used to follow ಕಿಶೋರ್, ಮುಕೇಶ್ and as well as ರಫಿ. ಆಮೇಲೆ ನಾನು ಯಾವಾಗ್ಲೂ ನಮ್ಮ ವೀದ್ ಭಾರತಿ ಕನ್ನಡ ಸಾಂಗ್ಸ್ ಗಳೆಲ್ಲ ಇದ್ವಲ್ಲ, ಕನ್ನಡ ಅಂಡ್ ಹಿಂದಿ ಸಾಂಗ್ಸ್ ಹ್ಯಾವ್ ಗಾಟ್ ಗ್ರೇಟ್ ಇನ್ಫ್ಲುಯೆನ್ಸ್. ಸೊ ಅವಾಗೆಲ್ಲ ನಮ್ಮ ಟೈಮ್ನಲ್ಲಿ ಅಂತಾಕ್ಷರಿ ನಿಜವರಲ್ಲ. ಸೊ ಅಂತಾಕ್ಷರಿ ವಾಸ್ ಒನ್ ಬಿಗ್ಗೆಸ್ಟ್ ಸ್ಪೋರ್ಟ್ಸ್. ಯಾವಾಗ್ಲೂ ಎಲ್ಲಿದ್ರು ಅಂತಾಕ್ಷರಿ ಆಡ್ತಾ ಇದ್ವಿ. ಸೊ ಹಾಗಾಗಿ ಸಾಂಗ್ಸಿಗೆ ಲೈಕಿಂಗ್, ಮ್ಯೂಸಿಕ್ಗೆ ಲೈಕಿಂಗ್ ಮೊದಲಿಂದ ಇದೆ. ಸೊ ಸ್ಟಿಲ್ ಐ ಹ್ಯಾವ್ ಡೆವಲಪ್ಡ್, even though I don't get much time, but I love music which has got phenomenal philosophical songs ಇರ್ಬೋದು, ಅಥವಾ ಸಾಂಗ್ಸ್ ವಿತ್ ಮೀನಿಂಗ್ ನನಗೆ ಇನ್ನಾದ್ರೂ ತುಂಬಾ ಲೈಕ್ ಆಗುತ್ತೆ. ಅಂದ್ರೆ ಸರ್, ಯಾವ್ದಾದ್ರು ಪರ್ಟಿಕ್ಯುಲರ್ ಸಾಂಗ್ ಎಮೋಷನಲಿ ಕನೆಕ್ಟ್ ಆಗುವಂತದ್ದು ಇರುತ್ತಲ್ಲ ಸರ್? So many, you know, my father used to always, I remember, used to always sing ಕಬಿ ಅಲ್ವಿದಾ ನಾ ಕಹನಾ ಅಂತ ಹೇಳೋ ಸಾಂಗ್. ಸೊ ನನಗೆ ಅಲ್ವಿದಾ ಅಂದ್ರೆ ಏನು ಗೊತ್ತಿರಲಿಲ್ಲ. ನಮ್ಮ ತಂದೆ ಕೇಳ್ತಾ ಇದ್ದೆ, ಡ್ಯಾಡಿ ವಾಟ್ ಯು ಮೀನ್ ಬೈ ಅಲ್ವಿದಾ? So my dad used to hold a glass, you know, ನಮ್ಮ ಡ್ಯಾಡಿ ಕುಡಿಯೋರು. He used to hold a glass in his hand. It said ಅಲ್ವಿದಾ means never say goodbye. So whenever that song comes, I always relate this song to my father because he passed very early. So ida ತುಂಬಾ, you know, songs for every occasion there is a song. Okay. ಇಲ್ಲೊಂದು ಹೋಟೆಲ್ ಕಾಣಿಸ್ತಾ ಇದೆ ಸರ್, ತುಂಬಾ ಫುಡ್ಡಿನ ನೀವು? Not really. ನಾನು ಸ್ವೀಟ್, actually I have got sweet tooth. So even though I eat a lot of vegetarian, I used to eat a lot of non-vegetarian earlier. By choice now I become a vegetarian. Once in a while I eat non-veg, but by choice I would love to be vegetarian. But my weakness is towards sweets. Okay. ತುಂಬಾ ಬೇಕರಿ ತಿಂತೀನಿ. But ನಿಮ್ಮ ಮುಖಾಂತರ ಫ್ರೆಂಡ್ಸಿಗೆ ಹೇಳ್ತೀನಿ, don't eat a lot of bakery items. Okay. I have some of politicians names sir. I'll just ನಾನು ಹೇಳ್ತಾ ಹೋಗ್ತೇನೆ. ನಿಮಗೆ ಅವ್ರ ಹತ್ರ ಏನ್ ಸ್ಟೀಲ್ ಮಾಡಬಹುದು ಅನ್ನೋದು? ರಾಮಲಿಂಗಾರೆಡ್ಡಿ ಸರ್. Simplicity. Oh God, one of the most simple human being you can come across is Ramlingareddy sir. Hands up to him. Okay. ಸಿದ್ದರಾಮಯ್ಯ ಸರ್. We keep encyclopedia. ಏನ್ ಬೇಕಾದ್ರೆ ಅವ್ರ ಹತ್ರ ತಗೋಬಹುದು ನೀವು. ಲುಂಗಿಯಿಂದ ಹಿಡಿದು, ಪಂಜಿಯಿಂದ ಹಿಡಿದು, ಅವ್ರ ಡ್ಯಾನ್ಸ್ ಇಂದ ಹಿಡಿದು, ಅವ್ರದ್ದು ಮಾತು, ಅವರು ಆಕರ್ಷಣೆ, ಅವ್ರ ಭಾಷಣ, ಅವ್ರ ನಾಲೆಜು, ಹಿಸ್ ಹೋರಾಟ ಎಲ್ಲ ಇದೆ, ಇನ್ಸ್ಪೈರಿಂಗ್ ಇದೆ, ಎಲ್ಲ ಬೇಕು. ಯಾವ್ದಾದ್ರು ಪೊಲಿಟಿಷಿಯನ್ ಸ್ಟೈಲ್ ನ ಕಾಪಿ ಮಾಡಬೇಕು ಅಂತ ಟ್ರೈ ಮಾಡಿದ್ರೆ ಸರ್? ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ಸರ್? ಅಲ್ಲ, ಐ ಹ್ಯಾವ್ ಬಿನ್ ಟ್ರೈಂಗ್ ಟು ಇಮಿಟೇಟ್ ಹಿಮ್. ಅವ್ರು ಮಾತಾಡತಕ್ಕಂಥ ಶೈಲಿ, ಭಾಷಣ ಐ ರಿಯಲಿ ಲೈಕ್. ಬಿಕಾಸ್ ಅವರು ಲೋ ವಾಲ್ಯೂಮ್ ಹೋಗಿ ಹೈ ಪಿಚ್ ಬಂದು ಅವ್ರ ಕೈ ಹಿಂಗ್ ಜಾಡ್ಸೋದಾಗಿರ್ಲಿ, ಐ ಲೈಕ್ ಇಟ್. ಎಷ್ಟು ಸಲ ನೋಡಿದ್ರು ತೋರಿಸಬಹುದಾ ಅಂತ? ತುಂಬಾ ಸತಿ ಟ್ರೈ ಮಾಡಿರೋರು ಪರ್ಫೆಕ್ಷನ್ ಇರುತ್ತೆ ಅಂತಾರೆ ಸರ್? I'm a little shy on the camera, but I would love to. One this I'll try to imitate him. One sati ತೋರಿಸ್ಬಿಡಿ ಸರ್, ಪ್ಲೀಸ್. I'm sorry. Okay, DK Shivakumar. DK Shivakumar, you can relate him as you know, he's a really energy power. I think he has got so much of energy. Of late, ನಾನು ಇಷ್ಟು ಈ ಒಂದು ವ್ಯವಸ್ಥೆಯಲ್ಲಿ I think he has got tremendous energy. ಅವರೊಂಥರ, you can say he dozer ಇದ್ದಂಗೆ ಅವರು. Dozer. He can dose anything. Because see, with so much of stress ಇದೆ, DK Shivakumar ಅವರಿಗೆ, if I have to see, his willpower,
his determination, is sometimes no care attitude, which is very very required because younger generation kalibek, because everybody have got the way to have a perception. ಆ ಒಂದು ಪರ್ಸೆಪ್ಷನ್ ಅಲ್ಲಿ ಆ ತರ ಟಫ್ ಟೈಮ್ಸ್ ನಲ್ಲಿ he had tough times in his life, the way he has come out, the way he has stood and way that he took the party. ಆಮೇಲೆ 24/7 ಈ ಪಾರ್ಟಿ ಕೆಲಸ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರ ಕೆಲಸ ಆಗಿರ್ಬೋದು, ದಿ ಅಮೌಂಟ್ ಆಫ್ ಎನರ್ಜಿ ಗೆಟ್ಸ್ ಇನ್ ಇಸ್ ಅಮೇಜಿಂಗ್. ನರೇಂದ್ರ ಮೋದಿ ಅವರು ಸಿ ಪರ್ಸನಲಿ there are two things, ಅವರಿಗೆ ಹಂಗ್ರಿ ಇದ್ದಾರೆ, ಈಸ್ ವೆರಿ ಮಚ್ ಹಂಗ್ರಿ ಫಾರ್ ಪವರ್. Still I can feel that he's hungry for power. But honestly speaking, I don't feel there is any great merit. Yakandre the reason is ಅಷ್ಟು ಈಸಿಯಾಗಿ ಕಂಡಮ್ ಮಾಡ್ತಕ್ಕಂಥದ್ದು ಆಗಲ್ಲ, ಯಾಕಂದ್ರೆ he's been one of the popular prime minister of this country. But when you see, when I have to compare Vajpayee and Sushma Swaraj, because Sushma Swaraj ಅವರು ನಮ್ಮನಿ ಕೂಡ ಬಂದು ಹೋಗಿದ್ದಾರೆ. So if I have to see, then if I have to choose, I'll always choose Vajpayee more. The reason is the aristocracy, the knowledge, the depth, the way they used to speak, sportiveness. So I don't think so I can got any point to take from Narendra Modi. Apart from he's too much hungry for power. Okay. ಸರ್, ಯಾವತ್ತಾದ್ರೂ ಸ್ಟೇಜ್ ಮೇಲೆ ಭಾಷಣ ಮಾಡೋದಕ್ಕಿಂತ ಬಿಫೋರ್, ಅಂದ್ರೆ ಪೊಲಿಟಿಕಲ್ಲಿ ಭಾಷಣ ಮಾಡಲೇಬೇಕು ಅನ್ನುವಂಥದ್ದು ಇರುತ್ತೆ, ನೀವು ಯಾವತ್ತಾದ್ರೂ ಮಿರರ್ ಮುಂದೆ ನಿಂತ್ಕೊಂಡು ಭಾಷಣ ಪ್ರಾಕ್ಟೀಸ್ ಮಾಡಿದ್ದಿದೆಯಾ ಸ್ಕೂಲಲ್ಲಿ? I've never done that. Never. ಆ ತರ ಪ್ರಿಪರೇಷನ್ ಏನಿಲ್ಲ. ಮೈ ಕನ್ನಡನೂ ಅಷ್ಟಕ್ಕಷ್ಟೇ ಇದೆ ನಂದು ಗ್ರೇಟ್ ಫ್ಲೂಯೆನ್ಸ್ ಇರಲಿಲ್ಲ ಧಾರವಾಡ ಹೋಗಕ್ಕೆ ಮುಂಚೆ. ನಾವು ಅಡಾಪ್ಟೆಡ್, ನಾವು ಹ್ಯಾವ್ ಇಂಪ್ರೂವ್ಡ್ ಮೋರ್ ಇನ್ ಮೈ ಕನ್ನಡ. ಅವಾಗ ಇಂಗ್ಲಿಷ್ ಬಂದ್ಬಿಡುತ್ತೆ, ಬಟ್ ಸ್ಪೀಚ್ ಮಾಡಕ್ಕಲ್ಲಿಗೆ ಐ ಹ್ಯಾವ್ ನೆವರ್ ಪ್ರಿಪೇರ್ಡ್ ಎನಿಥಿಂಗ್. ಸೊ ಏನು ಬರುತ್ತೋ ಅದೇ ರೀತಿ ಮಾತಾಡ್ತೀನಿ. ಐ ಡೋಂಟ್ ಪ್ರಿಪೇರ್ ಎನಿ ಆಫ್ ದ ಸ್ಪೀಚಸ್. ಸರ್, ಸಹಜವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅಂದ್ರೆ ಒಂದಷ್ಟು ವರ್ಡ್ಗಳು ಬಂದೇ ಬಿಡುತ್ತೆ. ಅದು ಫ್ಲೋ ಅಲ್ಲಿ ಬಂದಿದ್ದುಂಟ ಇಲ್ಲ? ಬಹಳ ಸಲ ಬಂದಿದೆ, ಬಯಸ್ಕೊಂಡಿದ್ರು ಕೂಡ. ಮನೆಯಲ್ಲಿ ನಾವು ಸಹಜವಾಗಿ ಮಾತಾಡ್ತೀವಿ. ನಾವು ಬಳ್ಳಾರಿ ಜಿಲ್ಲೆ ಭಾಷಣ ಅಥವಾ ನಾವು ಮನೆಯಲ್ಲಿ ಮಾತಾಡ್ತಕ್ಕಂಥ ಧಾರವಾಡಲ್ಲಿ ಮಾತಾಡಕ್ ಬರಲ್ಲ, ಧಾರವಾಡಲ್ಲಿ ಮಾತಾಡ್ತಕ್ಕಂಥ ಬೆಂಗಳೂರಲ್ಲಿ ಮಾತಾಡಕ್ ಬರಲ್ಲ. ಕರೆಕ್ಟ್. ಗಾಟ್ ಯೂಸ್ ಟು ಇಟ್. ಮೇಂಟೈನ್ ಮಾಡೋದು ಕಷ್ಟ ಆಗಲ್ವಾ ಸರ್? ಟೈಮ್ಸ್ ಆಗುತ್ತೆ. ಫ್ಲೋ ಅಲ್ಲಿ ಬಂದಿದ್ಯಾ? ಎಷ್ಟು ಸತಿ ಬಂದಿದೆ? ಇನ್ನ ಪಬ್ಲಿಕ್ ಲೈಫ್ ಅಲ್ಲಿ ಎಂಬರಾಸಿಂಗ್ ಸಿಚುವೇಶನ್ ಬಂದಿಲ್ಲ. ದೇವರಲ್ಲಿ ಬೇಡ್ಕೊಳ್ತೀವಿ ಆ ತರ ಬರಬಾರ್ದು ಅಂತ ಹೇಳಿ. ಓಕೆ, ವಿಲ್ ಸರ್, ತುಂಬಾ ಮಾತಾಡಿದ್ವಿ, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಫೈನಲಿ ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ? ಐ ಡೋಂಟ್ ನೋ, ದಿಸ್ ಇಸ್ ಅ ವೆರಿ ಪೆಕ್ಯುಲರ್ ವರ್ಲ್ಡ್ ಅಲ್ಲಿ ಇದೇವೆ. ಎಸ್ಪೆಷಲಿ ಮಾಧ್ಯಮ ಇಸ್ ಪ್ಲೇಯಿಂಗ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಿವಿಟಲ್ ರೋಲ್. ಐ ಫೀಲ್ ಸಮ್ವೇರ್ ಟುಡೇ ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥ ಇಷ್ಟೇ, ನೋಬಡಿ ಇಸ್ ಬಿಗರ್ ದನ್ ದ ಕಂಟ್ರಿ. ಸೊ ಯಾವುದೇ ಇದ್ರೂ ಕೂಡ ಈ ದೇಶನ ಮುಂದೆ ಒಯ್ಬೇಕಾಗಿದ್ರೆ ಇಟ್ ಇಸ್ ಪಾಲಿಸಿ ಅಂಡ್ ಪ್ರೋಗ್ರಾಮ್ಸ್. ಸೊ ನಿಮ್ಮ ಮುಖಾಂತರ ಹೇಳ್ತಕ್ಕಂಥದ್ದು ಪಾಲಿಸಿ ಪ್ರೋಗ್ರಾಮ್ಸೇ ಈ ದೇಶಕ್ಕೆ ಅನಿವಾರ್ಯವಾಗ್ತದೆ ಹೊರತು ಯಾವುದೇ ಒಬ್ಬ ಮನುಷ್ಯ ಆಗಿರ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಅನಿವಾರ್ಯ ಆಗೋದಿಲ್ಲ. ಸೊ ನಂದು ಒಂದೇ ಸ್ಟ್ರೇಟ್ ಮೆಸೇಜ್ ಇದೆ, ದಯವಿಟ್ಟು, ಯಾಕಂದ್ರೆ ಪರ್ಸೆಪ್ಷನ್ ಇಸ್ ಮೋರ್ ಬಿಲ್ಟ್ ಟುಡೇ ದೆನ್ ದ ಪರ್ಫಾರ್ಮೆನ್ಸ್. ದಯಮಾಡಿ ಪರ್ಫಾರ್ಮೆನ್ಸ್ ಎಲ್ಲ ಒಂದು ಜಾಗದಲ್ಲಿ ನೋಡಿ ನಿಮ್ದೇ ಆದಂತ ಒಂದು ಮಾನದಂಡಗಳು ಮಾಡ್ಕೊಳ್ಳಿ. ಯಾಕಂದ್ರೆ everybody have got vested interest. So ಎಲ್ಲರೂ, especially today, media can give a perception about a man and for no reason also. ಅವನ ಮೇಲೆ ಎತ್ಕೊಂಡು ಹೋಗ್ಬೋದು, ಕೆಳಗೆ ಹಾಕೊಂಡು ಹೋಗ್ಬೋದು. ಸೊ ಮೀಡಿಯಾ ಇಸ್ ನಾಟ್ ದ ಓನ್ಲಿ ಫ್ಯಾಕ್ಟರ್ ಟು ಗಿವ್ ದಿ ಮೆಜರ್ಮೆಂಟ್ ಆಫ್ ದ ರಿಯಾಲಿಟಿ. ಸೊ ಇಂಟ್ರಾಸ್ಪೆಕ್ಟಿವ್ ತಾವು ಮಾಡ್ಕೋಬೇಕು. ಆಮೇಲೆ ನೀವು ಕೂಡ ಸ್ವಲ್ಪ ಬಹಳ ಕ್ಲೋಸ್ ಆಗಿ, ಯಾಕಂದ್ರೆ ದಿಸ್ ಕಂಟ್ರಿ ರಿಕ್ವೈರ್ಸ್ ಪೊಲಿಟಿಕ್ಸ್. ವಿತೌಟ್ ಪೊಲಿಟಿಕ್ಸ್ ನಥಿಂಗ್ ಇಸ್ ದೇರ್. ದೇಶ ರಾಜಕೀಯ ಇಲ್ಲಾರಂಗ್ ನಡೆಯಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಮ ನಿರ್ಣಯಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಎವ್ರಿ ಸಿಟಿಸನ್ಸ್ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೋಂಟ್ ಬಿ ಬಯಾಸ್ಡ್. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಪ್ರತಿದಿನ ಇವತ್ತು ಮಾಧ್ಯಮ ಮುಖಾಂತರ ಎವ್ರಿಬಡಿ ಇಸ್ ಹ್ಯಾವಿಂಗ್ ಅ ಡಿಬೇಟ್. ಫಾರ್ ಎವ್ರಿಥಿಂಗ್ ದೇರ್ ಇಸ್ ಅ ಡಿಬೇಟ್ ಗೋಯಿಂಗ್ ಆನ್. ನಮ್ಮಲ್ಲಿ ಬ್ಯಾಡದ ಇನ್ಫಾರ್ಮೇಶನ್ಸ್ ಕೊಡ್ತಾರೆ, ಬೇಕಿದ ಇನ್ಫಾರ್ಮೇಶನ್ ಸಿಗದೇ ಇಲ್ಲ. ಐದರ್ ಇಟ್ ಇಸ್ ಇಂಟರ್ನೆಟ್, ಅದರ್ ಫೇಸ್ಬುಕ್, ಅದರ್ ಟ್ವಿಟರ್, ಆರ್ ವಾಟ್ಸ್ಆಪ್. ಟುಡೇ ನಮಗೆ ಯಾವ್ದು ಬೇಡ ಆ ಇನ್ಫಾರ್ಮೇಶನ್ಸ್ ನಮಗೆ ಜಾಸ್ತಿ ಬರುತ್ತೆ. ಹಂಗಾಗಿ ಇವತ್ತು it's okay, this is how this democratic country has to grow. I'm not very negative, but ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, please see to that. There are so many people who will confuse with so many things. Be sure that you only have to measure his performance. ಅದು ಬಿಟ್ರೆ ಪ್ರೋಗ್ರೆಸ್ ಇಸ್ ಪ್ರೋಗ್ರಾಮ್ಸ್. ಇವೆರಡು ಬಿಟ್ರೆ ಇದಕ್ಕಿಂತ ಜಾಸ್ತಿ ಏನ್ ನೋಡಿಬೇಡಿ. ಪರ್ಫಾರ್ಮೆನ್ಸ್ ಮೆಜರ್ ಮಾಡ್ಬೇಕಂದ್ರೆ ಪಾಲಿಸಿಗಳು ಇಂಪಾರ್ಟೆಂಟ್. ಸೊ ಪಾಲಿಸಿ ಇಲ್ಲಾರಂಗೆ ಯಾವುದೇ ರಾಜಕೀಯ ಪಕ್ಷ ಏನೇ ಮಾತನಾಡಿದ್ರು ಅದೇನು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತ ಆಗೋದಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಹೇಳ್ತಕ್ಕಂಥದ್ದು ಇಷ್ಟೇ,
ಪ್ಲೀಸ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ. ಸೊ ನಿಮ್ಮ ಡಿಸಿಷನ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ನಾವು ಅಷ್ಟೇ ರಾಜಕಾರಣಿಗಳು ಅಷ್ಟೇ ಎಲ್ಲ ನಾವು ಇಂಪಾರ್ಟೆಂಟ್ ಆಗೋದಲ್ಲ, ಈ ಒಂದು ಫೀಲ್. ಬಟ್ ಅಟ್ ಲಾರ್ಜರ್ ಇಂಟ್ರೆಸ್ಟ್ ಏನೋ ಬಸವ, ಬುದ್ಧ, ಅಂಬೇಡ್ಕರ್ ಈ ವಾದನ್ನ ನಿಮ್ಮ ಮುಖಾಂತರ ಅವ್ರಿಗೆ ಮಣಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಿಕಾಸ್ ದಿಸ್ ಇಸ್ ವಾಟ್ ದಿಸ್ ಕಂಟ್ರಿ ಕ್ಯಾನ್ ಗೋ ಥ್ರೂ ವಿತೌಟ್ ಲವ್ ಅಂಡ್ ಅಫೆಕ್ಷನ್. ದೈವೇ ಧರ್ಮದ ಮೂಲ ಅಂತ ಹೇಳಿ ಬಸವಣ್ಣನ ಹೇಳಿದ್ದಾರೆ. ಸೊ ಇಫ್ ಯು ಡೋಂಟ್ ಹ್ಯಾವ್ ಕಂಪ್ಯಾಷನ್ ಫಾರ್ ಹ್ಯೂಮನ್ ಬೀಯಿಂಗ್, ಬೇರೆ ಎಲ್ಲ ವೇಸ್ಟ್ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ವೆಲ್, ಒಂದು ಒಳ್ಳೆ ಕಾನ್ವರ್ಸೇಷನ್ ಆಯ್ತು. ಒಂದು ಕಂಪ್ಲೀಟ್ ಬೆಂಗಳೂರಿನ ರೌಂಡ್ಸ್ ಹಾಕಿದ್ವಿ ಇವತ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ಕೂಡ ವಿಧಾನಸೌಧ ನೈಟ್ ಅಲ್ಲಿ ನೋಡಿದ್ದು. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.